ಅವರ ಉಚ್ಚಾಟನೆ ಸಂಭ್ರಮಿಸತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನೋಡಿ, ಹೈಕಮಾಂಡ್ 6 ವರ್ಷ ಅವ್ರನ್ನ ಅಮಾನತಲ್ಲಿ ಇಟ್ಟಿದೆ, ಪುನಃ ಬರ್ತೀನಿ ಅಂತ ಹೇಳಿದ್ದಾರೆ. ನಮಸ್ಕಾರ, ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ 6 ವರ್ಷಗಳ ಕಾಲ ಬಿಜೆಪಿ ಹೈಕಮಾಂಡ್ ಇವರನ್ನ ಪಕ್ಷದಿಂದ ಉಚ್ಚಾಟಿಸಿದೆ. ಸದ್ಯ ಹೈಕಮಾಂಡ್ ಈ ನಿರ್ಧಾರಕ್ಕೆ ಪರವಿರೋಧ ಚರ್ಚೆಗಳು ಆಗ್ತಾ ಇವೆ. ಒಂದು ಕಡೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ನೋಡ್ತಾ ಹೋಗೋದಾದ್ರೆ 174 ಪದಾಧಿಕಾರಿಗಳು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದು ಎಫೆಕ್ಟ್. ಇನ್ನೊಂದು ಕಡೆಯಲ್ಲಿ ಲಿಂಗಾಯತ ಸಮುದಾಯದ ನಾಯಕರು ತಿರುಗಿ ಬಿದ್ದಿದ್ದಾರೆ. ಲಿಂಗಾಯತ ಸ್ವಾಮೀಜಿಗಳು ಕೂಡ ಯತ್ನಾಳ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಇತ್ತ ಒಂದಷ್ಟು ರಾಜಕೀಯ ನಾಯಕರು ಕೂಡ ಯತ್ನಾಳ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಹಾಗಾದ್ರೆ ಯತ್ನಾಳ್ ಅವರ ಮುಂದಿನ ನಡೆ ಏನು? ಹೈಕಮಾಂಡ್ ನಾಯಕರು ಮನಸ್ಸು ಬದಲಿಸಬಹುದಾ? ಹಾಗೇನೆ ಯತ್ನಾಳ್ ಪಕ್ಷಕ್ಕೆ ಮರಳಿ ಬರಬಹುದಾ? ಇದೇ ಹೊತ್ತಿನ ಚರ್ಚಾ ವಿಷಯ. ಮರಳಿ ಗೂಡಿಗೆ ಯತ್ನಾಳ್ ಬರ್ತಾರಾ? ಯತ್ನಾಳ್ ಅವರ ಉಚ್ಚಾಟನೆ ಸಂಭ್ರಮಿಸತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನೋಡಿ, ಹೈಕಮಾಂಡ್ 6 ವರ್ಷ ಅವ್ರನ್ನ ಅಮಾನತಲ್ಲಿ ಇಟ್ಟಿದೆ, ಪುನಃ ಬರ್ತೀನಿ ಅಂತ ಹೇಳಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 6 ವರ್ಷಗಳ ಕಾಲ ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಹಾಗಾದ್ರೆ ಈಗ ಇರುವಂತ ಪ್ರಶ್ನೆ ಅಂತ ಹೇಳಿದ್ರೆ, ಶಾಸಕ ಯತ್ನಾಳ್ ಅವರು ಮರಳಿ ಬಿಜೆಪಿಗೆ ಬರ್ತಾರಾ? ಯತ್ನಾಳ್ ಪರ ಕೇಂದ್ರ ಸಚಿವರಾಗಿರುವಂತ ಸೋಮಣ್ಣ ಬ್ಯಾಟ್ ಬೀಸಿದ್ದಾರೆ. ತುಮಕೂರು ರೂರಲ್ ಶಾಸಕರಾಗಿರುವಂತ ಸುರೇಶ್ ಗೌಡ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ವರಿಷ್ಠರು ಮರು ನಿರ್ಧಾರ ಮಾಡಲಿ ಅಂತೇಳಿ ಒಂದಷ್ಟು ನಾಯಕರು ಹೇಳ್ತಾ ಇದ್ದಾರೆ. ಯತ್ನಾಳ್ ಮರಳಿ ಗೂಡಿಗೆ ಬರುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ವಿಜೇಂದ್ರ ಅವರ ಪರೋಕ್ಷ ವಿರೋಧ ಇದೆ. ಯಾಕಂತ ಹೇಳಿದ್ರೆ ಯತ್ನಾಳ್ ಅವರು ಶತಾಯಗತಾಯ ಹೋರಾಟ ಮಾಡಿದ್ದು, ಸಾಕಷ್ಟು ಸಭೆಗಳನ್ನ ಮಾಡಿದ್ದು, ರೆಬಲ್ ಆಗಿದ್ದು ವಿಜೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಲೇಬೇಕು ಅಂತ ಹೇಳಿ ಅದು ಸಾಧ್ಯ ಆಗಲಿಲ್ಲ. ಈ ಪಂದ್ಯಾಟದಲ್ಲಿ ವಿಜೇಂದ್ರ ಗೆದ್ರು, ಯತ್ನಾಳ್ ಸೋತರು. ಸದ್ಯ BL ಸಂತೋಷ್ ಬಣಕ್ಕೆ ಯತ್ನಾಳ್ ಮೇಲೆ ಅನುಕಂಪ ಇದೆ ಎನ್ನಲಾಗ್ತಾ. ಯಡಿಯೂರಪ್ಪ ಮತ್ತು ಕುಟುಂಬಕ್ಕೆ ಹಾಲು ಕುಡಿದಷ್ಟು ಖುಷಿ ಆಯ್ತಾ ಯತ್ನಾಳ್ ಅವರ ಉಚ್ಚಾಟನೆಯಿಂದ? ಬಿಜೆಪಿಯಲ್ಲಿ ಹಾಗಾದ್ರೆ ಗೆದ್ದವ್ರು ಯಾರು, ಸೋತವ್ರು ಯಾರು ಎನ್ನುವಂಥ ಚರ್ಚೆಗಳಾಗ್ತಾ ಇವೆ. ಇನ್ನೊಂದು ಕಡೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಕುರಿತಂತೆ ಒಂದಷ್ಟು ನಾಯಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಯತ್ನಾಳ್ ಅವರ ಉಚ್ಚಾಟನೆ ಸಂಭ್ರಮಿಸತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತ ಮನಸ್ಥಿತಿ ನನಗೆ ಇದ್ದಿದ್ದೇ ಆದರೆ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿಯೋದಕ್ಕೆ ನಾನೇ ಹೇಳ್ಬಿಡ್ತೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ. ನನ್ನ ಮುಂದೆ ಇರ್ತಕ್ಕಂಥ ಗುರಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿಲ್ಲ. ನನಗೆ ಪಕ್ಷದ ವರಿಷ್ಠರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಶಕ್ತಿಯ ಮೇಲೆ, ಮತ್ತೊಮ್ಮೆ ಹೇಳ್ತೇನೆ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಬಲದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನನಗೆ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೊರತು ಮುಖ್ಯಮಂತ್ರಿ ಆಗಬೇಕು ಮತ್ತೊಂದು ಅಲ್ಲ. ಹಾಗಾಗಿ ನಾನು ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಮೂಲಕ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ನಾನು ತಿಳಿಸ್ತಕ್ಕಂಥದ್ದು ಇಷ್ಟೇ, ಯಾವುದೇ ಇದರಲ್ಲಿ ಯಾರೂ ಕೂಡ ಇದರಲ್ಲಿ ಇಲ್ಲ. ಇವತ್ತು ಪಕ್ಷದ ವರಿಷ್ಠರು ಎಲ್ಲವನ್ನು ಕೂಡ ಸಾಕಷ್ಟು ಸಮಯ ಕಾದಿದ್ದಾರೆ. ಕಳೆದ 1 ವರ್ಷದಲ್ಲಿ ಯಾವ ರೀತಿ ಯಡಿಯೂರಪ್ಪನವ್ರ ಮೇಲೆ ಸವಾರಿಗಳು ಮಾಡಿದ್ದಾರೆ, ಯಾವ ರೀತಿ ಹೇಳಿಕೆಗಳು ಕೊಟ್ಟಿದ್ದಾರೆ, ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ನಿಮಗೆ ಗೊತ್ತಿಲ್ವ? ಹಾಗಾದರೆ ಅದು ನಾನು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1 ವರ್ಷದಿಂದ ಯಾವ ತಾಳ್ಮೆಯನ್ನು ನಾನು ಅನುಸರಿಸಿದ್ದೇನೆ, ನೀವು ಅದನ್ನು ಮೆಚ್ಕೋಬೇಕು, ಒಪ್ಕೋಬೇಕು. ಆಗ ನಾನು ಇಷ್ಟೇ ಹೇಳ್ತೇನೆ, ನಾನು ಸಂಭ್ರಮ ಪಡ್ತಕ್ಕಂಥ ಸಂದರ್ಭನೂ ಅಲ್ಲ, ಭಾಳ ಜವಾಬ್ದಾರಿಯಿಂದ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಆದರೂ ಕೂಡ ಯಾಕೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದಾಗ ಆ ಪಕ್ಷದ ತೀರ್ಮಾನವನ್ನು ನಾವು ಒಪ್ಕೊಳ್ಬೇಕಾಗ್ತದೆ, ಪಕ್ಷವನ್ನು ಮುನ್ನಡೆಸಬೇಕಾಗ್ತದೆ. ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿರೋದು ಪುನಃ ಬಿಜೆಪಿಗೆ ಬರ್ತೀನಿ ಅಂತ. ನೋಡಿ, ಹೈಕಮಾಂಡು ಈಗ 6 ವರ್ಷ ಅವ್ರನ್ನ ಅಮಾನತ್ನಲ್ಲಿ ಇಟ್ಟಿದೆ, ಪುನಃ ಬರ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಸ್ವಾಗತ ಮಾಡ್ತೇವೆ. ಹೈಕಮಾಂಡು ಇವ್ರನ್ನ ಸಸ್ಪೆನ್ಷನ್ ರಿವೋಕ್ ಮಾಡಿ ವಾಪಸ್ ಬಂದರೆ ನಾವ್ಯಾರು ವಿರೋಧ ಮಾಡೋಕ್ಕೆ? ನೋಡಿ, ಇದು ಪಕ್ಷಕ್ಕೆ ಬಿಟ್ಟಂಥ ವಿಷಯ, ಹೈಕಮಾಂಡ್ ಬಿಟ್ಟಂಥ ವಿಷಯನ. ಇವರೇನು ಹೈಕಮಾಂಡ್ ಅಲ್ಲ, ಇದನ್ನು ಇವ್ರನ್ನ ಅಮಾನತ್ ಮಾಡೋದು ಹೈಕಮಾಂಡು. ಹೈಕಮಾಂಡ್ ನಿರ್ಣಯನ ಇವರೇ ಹೇಳಿದ್ರೆ ನಾವೇನು ಹೇಳೋಕ್ಕಾಗುತ್ತೆ? ಹೈಕಮಾಂಡ್ ಹೇಳಿದ್ವಿ ವಾಪಸ್ ತಗೊಳ್ತೀನಿ, ಇವ್ರಿಗೆ ಪೋಸ್ಟ್ ಕೊಡ್ತೀನಿ ಅಂತ. ಇವರೇ
ಸ್ವಯಂ ಘೋಷಿತವಾಗಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಯಡಿಯೂರಪ್ಪನ ತೆಗೆದು ಬರ್ತಿದ್ದಾನೆ ಮತ್ತೆ ಯಡಿಯೂರಪ್ಪ ನೋಡ್ರಿ, ಇದು ಯಡಿಯೂರಪ್ಪನವ್ರು ತೆಗಿತಾರೋ ವಿಜಯೇಂದ್ರನ್ ತೆಗಿತಾರೋ ಇಲ್ಲ ನಡ್ಡಾ ಅವ್ರನ್ನೇ ತೆಗಿತೀನಿ ಅಂತ ಹೇಳ್ತಾರೆ. ಅವ್ರ ಹೈಕಮಾಂಡ್ನೇ ಪ್ರಶ್ನೆ ಮಾಡೋವಂಥವ್ರು. ನಾವು ಅವ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ? ಪಕ್ಷದ ನಿರ್ಧಾರಕ್ಕೆ ನಾವು ಬದ್ರಷ್ಟೇ. ನಾವು ಹೇಳೋದು ಒಂದು ರಾಜಕೀಯ ಪಕ್ಷದಲ್ಲಿ ಯಾವ ರೀತಿ ಇರಬೇಕೋ 4 ಗೋಡೆಯಲ್ಲಿ ಮಾತಾಡಿದ್ರೆ ಆದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ನಾವೇನು ಯತ್ನಾಳ್ ವಿರೋಧಿಗಳಲ್ಲ. ಆದರೆ ಅವ್ರು ಮಾತಾಡ್ತಿದ್ದ ರೀತಿ ಪಕ್ಷಕ್ಕೆ ಮುಜುಗರ ಆಗ್ತಿದ್ದ ರೀತಿ ನೋಡಿ ನಾವು ವಿರೋಧ ಮಾಡ್ತಿದ್ವಿ ಬರ್ತು. ಪಕ್ಷಕ್ಕೆ ಬಿಟ್ಟಂಥ ವಿಷಯ, ಪಕ್ಷ ಏನು ನಿರ್ಧಾರ ತಗೊಂಡ್ರು ಅದನ್ನ ಭದ್ರಾಗಿರ್ತೇವೆ. ಯಾರಂತ್ಯ ಯಾರ್ದಾಗುತ್ತೆ ಕಾದ್ ನೋಡೋಣ. ಇವ್ರು ಹೇಳಿದ ತಕ್ಷಣ ಏನನ್ನ ಭವಿಷ್ಯವಾಣಿ ಇವರ ಪವಾಡ ಪುರುಷರ ಇವರು ಮಠದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀವಿ. ಈ ರೀತಿಯ ಗೊಂದಲದ ಹೇಳಿಕೆಗಳನ್ನು ಕೊಟ್ಟೆ ಬಸವರಾಜ್ ಯತ್ನಾಳ್ ಅವರು ಸಸ್ಪೆಂಡ್ ಆಗಿದ್ದು. ಇವೆಲ್ಲ ಬಿಟ್ಟು ಒಳ್ಳೇದು ಮಾತಾಡು ಅಂತೇಳಿ, ಏನೋ ತಪ್ಪಾಯಿತು ಕ್ಷಮಿಸ್ಬಿಡಿ, ಪಾರ್ಟಿಗೆ ಬರ್ತೀವಿ, ಮುಂದೆ 2028ಕ್ಕೆ ಅಧಿಕಾರ ತರೋಣ ಅಂತ ಹೇಳೋದಕ್ಕೆ ಗೌರವ ಇರುತ್ತೆ. ಅದು ಬಿಟ್ಟು ನಾನು ಯಡಿಯೂರಪ್ಪನ ತೆಗಿತೀನಿ, ನಾನು ವಿಜಯೇಂದ್ರನ್ ತೆಗಿತೀನಿ, ನಾನು ಅವ್ರನ್ನ ತೆಗಿತೀನಿ, ಇವ್ರನ್ನ ತೆಗಿತೀನಿ, ಯಾರನ್ನು ತೆಗಿಬೇಕು ಭಗವಂತ ತೆಗಿಬೇಕು. ಇವರೊಂದು ಪಕ್ಷದ ಒಬ್ಬ ಹಿರಿಯ ನಾಯಕರಾಗಿ ಹೇಳಿಕೆಗಳು ಕೊಟ್ಟರೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಸ್ವಾಗತ ಮಾಡ್ತಾರೆ. ಇವರು ಮನಸ್ಸಿಗೆ ಬಂದಾಗ ಹೇಳಿಕೆ ಕೊಟ್ಟರೆ ಅದು ನಗಬೇಕೋ ಅಳಬೇಕೋ ನನಗಂತೂ ಗೊತ್ತಾಗಿಲ್ಲ. ಗಮನಿಸ್ತಾ ಇರ್ಬೋದು ಬಿಜೆಪಿ ನಾಯಕರು ಏನು ಹೇಳಿದ್ರು ಅಂತೇಳಿ. ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ, ಯತ್ನಾಳ್ ಅವರ ಉಚ್ಚಾಟನೆಯನ್ನು ನಾವು ಖಂಡಿತವಾಗ್ಲೂ ಸ್ವಾಗತಿಸುವುದಿಲ್ಲ ಅಂತ ಹೇಳಿ. ಸುರೇಶ್ ಗೌಡ್ರು ಏನು ಹೇಳಿದ್ರು, ಇನ್ನೊಂದು ಕಡೆಯಲ್ಲಿ ಸೋಮಣ್ಣ ಕೂಡ ಯತ್ನಾಳ್ ಪರವಾಗಿ ಬೆಂಬಲವನ್ನು ಸೂಚಿಸಿ ಮಾತನಾಡಿದ್ದಾರೆ. ಈ ಹಿಂದೆ ನಡೆದಂಥ ಅದೆಷ್ಟೋ ಸಭೆಗಳಲ್ಲಿ, ಭಿನ್ನರ ಸಭೆಯಲ್ಲಿ ಸೋಮಣ್ಣ ಕೂಡ ಭಾಗಿಯಾಗಿದ್ರು ಎನ್ನುವುದನ್ನು ನೀವಿಲ್ಲಿ ಗಮನಿಸಬೇಕಾಗತ್ತೆ. ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ರೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಮೊದಲೇದಾಗಿ ಆಪ್ ವಕ್ತಾರರಾಗಿರುವಂಥ B ಮಣಿಕಂಠ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಬಿಜೆಪಿ ವಕ್ತಾರರಾಗಿರುವಂಥ ಅರುಣ್ G ಶೇಟ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಅರುಣ್ G ಶೇಟ್ ಅವರೇ, ಗಮನಿಸ್ತಾ ಇರ್ಬೋದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ ನಿಮ್ಮ ಪಾರ್ಟಿಲಿ. ಈಗ ಯತ್ನಾಳ್ ಅವರು ಪಕ್ಷಕ್ಕೆ ವಾಪಸ್ ಬಂದ್ರೆ ಸ್ವಾಗತ ಕೋರ್ತೀರಾ ಇಲ್ವಾ? ಇದೆಲ್ಲವೂ ಪಕ್ಷದ ವರಿಷ್ಠರು ತೆಗೆದುಕೊಂಡಂತಹ ನಿರ್ಧಾರ. ಓಕೆ. ಇಷ್ಟು ಸಮಯದಿಂದ ಏನಾಗ್ತಾ ಇತ್ತು ಕರ್ನಾಟಕದ ಬಿಜೆಪಿ ಪಕ್ಷದಲ್ಲಿ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಮತ್ತೆ ಯತ್ನಾಳ್ ಸಾಹೇಬರಿಗೂ ಕೂಡ ಅನೇಕ ಅವಕಾಶಗಳನ್ನು, ಕಾಲಾವಕಾಶಗಳನ್ನು ಎಲ್ಲವನ್ನು ಕೊಟ್ಟಿದ್ದಾರೆ. ಆದ್ರೆ ಒಂದು ಶಿಸ್ತಿನ ಪಕ್ಷ ಅಂತ ಆದ್ಮೇಲೆ ಅದಕ್ಕೊಂದು ಪಾರ್ಟಿಯ ಲೈನ್ ಅಂತ ಇರುತ್ತೆ. ನಮಗೆ ಕೆಲವು ಅಸಮಾಧಾನಗಳು ಇದೆ ಅಂತ ಆದ್ರೆ ಅದು ಪಕ್ಷದ ಒಳಗಡೆನೆ ಅದರ ಚರ್ಚೆ ಆಗ್ಬೇಕು. ಒಂದು ಸತಿ ಸಾಮೂಹಿಕ ನಿರ್ಣಯ ಬಂತು ಅಂತ ಆದ್ಮೇಲೆ ಅದಕ್ಕೆ ನನ್ನ ಮೂಗಿನ ನೇರದಲ್ಲಿ ಅದು ಸರಿ ಇಲ್ಲ ಅಂತ ಕಂಡರೂ ಕೂಡ ಪಕ್ಷದ, ದೇಶದ, ರಾಷ್ಟ್ರದ ಹಿತದೃಷ್ಟಿಯನ್ನು ಅದನ್ನ ನಾವು ಒಪ್ಪಬೇಕು. ಅದರ ಮುಖಾಂತರ ನಾವು ಕಾರ್ಯವನ್ನು ನಿರ್ವಹಿಸಬೇಕು. ಇದು ಪಕ್ಷದ ಕ್ಲಿಯರ್ ಆಗಿರತಕ್ಕಂಥ ಲೈನ್. ಇನ್ನು 6 ವರ್ಷಗಳ ಕಾಲ ಸಮಯ ಇದೆ. ತಮ್ಮನ್ನು ತಾವು ತಿದ್ದಿಕೊಂಡು ನಮ್ಮ ಈ ಪಕ್ಷದ ಸಿದ್ಧಾಂತಕ್ಕೆ ಒಳಗಾಗಿ ಶಿಸ್ತಿನಿಂದ ಬರ್ತಾರೆ. ಯಾರೇ ಬಂದರೂ ಕೂಡ ಇದರಲ್ಲಿ ಅವರೆಲ್ಲರಿಗೂ ಸ್ವಾಗತ ಇದ್ದೇ ಇರುತ್ತೆ. ಅದು ಕೂಡ ನಮಗೆ ಈಗ ಏನು ಸಂಭ್ರಮಿಸುವ ಕಾಲ ಅಲ್ಲ. ನಮ್ಮ ಒಬ್ಬ ಕಾರ್ಯಕರ್ತರನ್ನು ನಾವು ಕಳೆದುಕೊಂಡಿದ್ದೀವಿ ಅನ್ನತಕ್ಕಂಥ ಒಂದು ದೌರ್ಭಾಗ್ಯದ ಈ ಸಮಯ ನಮ್ಮ ಬಿಜೆಪಿ ಪಕ್ಷಕ್ಕಿದೆ. ಆ ದುಃಖವೂ ಇದೆ. ಆದರೆ ಆ ಪಕ್ಷದ ಲೈನ್ ನಲ್ಲಿ ಅಥವಾ ಒಂದು ಶಿಸ್ತಿನ ಒಂದು ರಾಜಕಾರಣಿಯಾಗಿ ಇದ್ರೆ ಖಂಡಿತವಾಗಿಯೂ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಇದನ್ನೇನೋ ಸಾಫ್ಟ್ ಕಾರ್ನರ್ ಅಥವಾ ದಾಷ್ಟ್ಯ ಅಥವಾ ಅಂಥದ್ದೇನೂ ಇಲ್ಲ. ನೀವು ರಾಜಕಾರಣದಲ್ಲಿ ಬಂದಿದ್ದೀರಿ ಅಂತ ಹೇಳಿ ಆದ್ಮೇಲೆ ಒಂದಷ್ಟು ಡಿಪ್ಲೊಮ್ಯಾಟಿಕ್ ಆಗಿಯೂ ಇರಬೇಕಾಗುತ್ತೆ. ಮತ್ತೆ ಎಲ್ಲಿ ಯಾವುದನ್ನು ಹೇಗೆ ಮಾತನಾಡಬೇಕು, ಯಾವ ನಿರ್ಣಯ ನಿಲುವನ್ನು ತೆಗೆದುಕೊಳ್ಳಬೇಕು, ಅತ್ಯಂತ ಜಾಗರೂಕನಾಗಿರಬೇಕಾಗುತ್ತೆ. ನೀವು ಈಗ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯೋ ಮತದಾರ ಅಲ್ಲ. ನೀವು ನಿಮ್ಮನ್ನು ರಾಜಕೀಯವಾಗಿ ಒಂದು ಜನಪ್ರತಿನಿಧಿಯಾಗಿ ಜನರು ಆಯ್ಕೆ ಮಾಡಿಕೊಂಡಿದ್ದಾರೆ. ನಿಮ್ಮನ್ನು ಅನುರಣನ ಮಾಡ್ತಾರೆ. ಅನುಕರಣೀಯವಾಗಿರತಕ್ಕಂಥ ಸ್ಥಾನದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಶಿಸ್ತಿನ ಎಲ್ಲೆಯನ್ನು ಯಾವುದೇ ಕಾರಣದಂದು ಮೀರಲಿಕ್ಕಿಲ್ಲ. ನಮ್ಮನ್ನು ಶಿಸ್ತಿನ ಪಕ್ಷ ಅಂತಲೇನೆ ಜನರು ಗುರುತಿಸಿಕೊಂಡು ಬಂದಿರುವಂತದ್ದು. ಆದ್ದರಿಂದ
ಈ ವರಿಷ್ಠರು ಏನು ತೀರ್ಮಾನ ತೆಗೆದುಕೊಳ್ತಾರೆ, ಇನ್ನು ನಿಮ್ಮ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಪುನಃ ವಾಪಸ್ ಪಕ್ಷಕ್ಕೆ ಬರ್ತಾರೋ ಅಂತ. ಈ ಪಕ್ಷದಿಂದ ಉಚ್ಚಾಟನೆ ಆಗಿರತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಂತದ್ದು ವರಿಷ್ಠರು. ಈಗ ಪುನಃ ಪಕ್ಷದ ಒಳಗೆ ಬರಬೇಕು ಅಂತ ಆದ್ರೆ ಅದನ್ನು ಸಮಯ ಅಥವಾ ಅವರ ಶಿಸ್ತು, ಅವರ ತಿಳುವಳಿಕೆ ಅಥವಾ ಅವರ ಒಂದು ಅರಿವು ಸರಿಯಾಗಿದೆ ಅಂತ ಆದ ಮೇಲೆ ಅದು ವರಿಷ್ಠರ ನಿರ್ಣಯ ತೆಗೆದುಕೊಳ್ತಾರೆ. ನೀವು ತೆಗೆದುಕೊಳ್ಳಿ ಸಾಧ್ಯ ಇಲ್ಲ. ಎಸ್ ಸರ್, ಎಸ್ ಮಣಿಕಂಠ ಅವರೇ, ಗಮನಿಸ್ತಾ ಇದ್ದೀರಿ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು. ಒಂದು ಕಡೆಯಲ್ಲಿ ಉಚ್ಚಾಟನೆ, ಇನ್ನೊಂದು ಕಡೆಯಲ್ಲಿ ಉಚ್ಚಾಟನೆಯನ್ನ ಸಮರ್ಥಿಸಿಕೊಂಡವರು ಯಾರೂ ಇಲ್ಲ. ಯತ್ನಾಳ್ ಅವರ ಪರವಾಗಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ, ಬ್ಯಾಟ್ ಬೀಸ್ತಾ ಇದ್ದಾರೆ. ಈ ಉಚ್ಚಾಟನೆಯ ನಡೆ, ಬಿಜೆಪಿಯ ಈ ವರ್ತನೆ, ಇವೆಲ್ಲವನ್ನ ನೋಡಿ ನಿಮ್ಮ ಪಾರ್ಟಿಯಿಂದ ಏನು ಹೇಳೋಕೆ ಇಷ್ಟಪಡ್ತೀರಾ? ಈಗ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ರಾಜಕೀಯ ಅನ್ನೋದು ಒಂದು ಚದುರಂಗ ಆಟದಂಗೆ. ಹೌದು. ಈ ರಾಜಕೀಯ ಚದುರಂಗ ಆಟದಲ್ಲಿ ಯಾರನ್ನ ಹುರುಳಿಸಬೇಕು, ಯಾವ ಕೈನ ಮುಂದಕ್ಕೆ ತಗೊಂಡೋಗ್ಬೇಕು ಅಂತಕ್ಕಂಥದ್ದು ಆಟಗಾರನ ಕೈಯಲ್ಲಿ ಇರುತ್ತೆ. ಖಂಡಿತ. ಎಲ್ಲಿವರೆಗೂ ಹಿಂದುತ್ವ ಅಂತಕ್ಕಂಥದ್ದು ಒಂದು ಟ್ರಂಪ್ ಕಾರ್ಡ್ ಆಗಿ ಅವ್ರಿಗೆ ಬಳಕೆ ಆಗ್ತಾ ಇತ್ತು, ಎಲ್ಲಿವರೆಗೂ ಅವ್ರಿಗೆ ಲಾಭವನ್ನು ಗಳಿಸ್ಕೊಡ್ತಾ ಇತ್ತು, ಅಲ್ಲಿವರೆಗೂ ಅದನ್ನ ಬಹಳ ಸ್ಮೂತ್ ಆಗಿ ತಗೊಂಡೋಗ್ತಾ ಇದ್ರು. ಹಿಂದುತ್ವವಾದಿಗಳು, ಹಿಂದೂಗಳು, ಏನು ಆರ್ ಎಸ್ ಎಸ್ ನ ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂಥ ನಾಯಕರುಗಳು ಅಂತೇಳಿ ಅವ್ರಿಗೆ ಆದಂತಹ ಒಂದು ವಿಶೇಷ ಸ್ಥಾನಮಾನ ಬಿಜೆಪಿಯಲ್ಲಿ ಸಿಗ್ತಕ್ಕಂಥದ್ದು ತಾವೆಲ್ಲ ನೋಡ್ಕೊಂಡ್ ಬಂದಿದ್ರಿ. ಈಗ ಎಲ್ಲಿ ಈ ಬಾರಿ ಕರ್ನಾಟಕದಿಂದ ಎಷ್ಟು ಮೋದಿಗೆ ಸೀಟ್ ಸಿಕ್ತು ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ದೇಶಾದ್ಯಂತ ನೋಡಿದ್ರೆ ಏನು ಹಿಂದೂ ಧರ್ಮದ ಒಂದು ಏನ್ ರಾಮ ಜನ್ಮಭೂಮಿ ಇದೆ ಅಲ್ಲೇ ಅವ್ರಿಗೆ ಬಂದಿರತಕ್ಕಂಥ ರಿಸಲ್ಟ್ ಆಗಿರ್ಬೋದು. ಸೊ ಹಿಂದುತ್ವದ ಮೇಲೆ ಇನ್ನು ಮುಂದಕ್ಕೆ ರಾಜಕೀಯ ನಡೆಯಲ್ಲ ಅಂತಕ್ಕಂಥದ್ದು ಮನವರಿಕೆ ಆಗಿದೆ ಅಂತ ಕಾಣಿಸುತ್ತೆ ಬಹುಶಃ ಬಿಜೆಪಿಗರಿಗೆ. ಸೊ ಹಾಗಾಗಿಯೇ ಏನ್ ಆರ್ ಎಸ್ ಎಸ್ ಮೂಲದಿಂದ ಬಂದಿರತಕ್ಕಂಥ ನಾಯಕರುಗಳು ಯಾರೇ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಅನಂತ್ ಕುಮಾರ್ ಹೆಗಡೆ ಆಗಿರ್ಬೋದು, ಅಥವಾ ಏನು ಈ ರಘುಪತಿ ಭಟ್ ಆಗಿರ್ಬೋದು, ಈ ತರ ಪ್ರಭಾವಿ ನಾಯಕರುಗಳು ಯಾರೆಲ್ಲ ಇದ್ರು ಅವ್ರಿಗೆಲ್ಲ ಒಂದಷ್ಟು ಏನು ಹೊತ್ತನ್ನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ರಾಜ್ಯದ ಜನತೆಗೆ. ಸೊ ಹಾಗಾಗಿ ಅವ್ರ ಲಾಭ ಏನಿದೆ ಅಂತಕ್ಕಂಥದನ್ನ ನೋಡಿ ಅದ್ರ ಮೇಲೆ ನಿರ್ಧಾರ ಮಾಡ್ತಾರೆ ಬಿಟ್ರೆ, ಈಗ ನೋಡಿ ನಾವು ನೋಡ್ತಾ ಇದ್ದಂಗೆ ಈ ಹಿಂದೆ ಯಾವುದೇ ಒಬ್ಬ ಏನು ನಾಯಕರುಗಳು ಬೀದಿಗಿಳಿದು ಸಂವಿಧಾನದ ಬಗ್ಗೆ ಆಗಲಿ, ಬಡವರ ಬಗ್ಗೆ ಆಗಲಿ, ಅಥವಾ ತುಳಿತಕ್ಕೊಳಪಟ್ಟವ್ರ ಬಗ್ಗೆ ಆಗಲಿ, ಅಂಬೇಡ್ಕರ್ ಅವ್ರ ಬಗ್ಗೆ ಆಗಲಿ ಹೆಚ್ಚು ಯಾರು ಮಾತಾಡ್ತಾ ಇರಲಿಲ್ಲ. ಈಗ ನೋಡ್ತಾ ಇದ್ರೆ ತಾವುಗಳು ಬೀದಿಗೆ ಇಳಿದು ಸಭೆಗಳನ್ನ ಮಾಡಿ, ಚೆಲುವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ಆ ಕಡೆ ಯಾರು ಜಯನಗರದ ಶಾಸಕರು ಯಾರಿದ್ದಾರೆ, ತುಂಬಾ ಜನ, ಅವರು ಅಂತಿಲ್ಲ, ತುಂಬಾ ಜನ ಹೆಚ್ಚೆಚ್ಚು ಹಿಂದುತ್ವದ ಬಗ್ಗೆ ಮಾತಾಡೋದ ಬದಲು ಇದ್ರ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದಾರೆ. ಅದು ಸಂವಿಧಾನದ ಬಗ್ಗೆ ಮಾತಾಡೋಕೆ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಹಿಂದುತ್ವಕ್ಕೆ ಅವರು ಹೆಚ್ಚು ಒತ್ತು ಕೊಡ್ತಿದ್ದವ್ರನ್ನ ಮೂಲೆ ಗುಂಪು ಮಾಡ್ತಿದ್ದಾರೆ. ಇದರಿಂದ ಈಗ ಬಸವನ ಪಾಟೀಲ್ ಯತ್ನಾಳ್ ಅವರ ವಿಚಾರ ತೆಗೆದುಕೊಂಡು ಮಾತಾಡ್ತೀನಿ ಅನ್ನೋದಾದ್ರೆ, ಈ ಬಿಜೆಪಿಗೆ ಅವ್ರಿಗೆ ಏನು ದೊಡ್ಡ ಲಾಭ ಏನು ಸಿಗ್ಬಿಡಲ್ಲ ಅವ್ರ ತೆಗೆದಿಂದ, ಅಥವಾ ಅವರೇ ಏನು ಸ್ವಂತವಾಗಿ ಪಕ್ಷ ಕಟ್ಬಿಡ್ತೀನಿ, ಹಿಂದೂ ಪರ ಪಕ್ಷ ಕಟ್ಬಿಡ್ತೀನಿ ಅಂತಂದ್ರೆ ಅವ್ರೇನು ದೊಡ್ಡದಾಗಿ ಏನು ಸಾಧನೆ ಮಾಡ್ಬಿಡಲ್ಲ. ಸೊ ಇದರಿಂದ ಇಬ್ರಿಗೂ ಲಾಸ್ ಆಗತ್ತೆ ಬಿಟ್ರೆ ಅದರಿಂದ ಗಳಿಸೋದು ಯಾವುದು ಇಲ್ಲ. ನಮ್ಮೆಲ್ರಿಗೂ ಗೊತ್ತಿದೆ, ಈಗ ಏನು ರಾಜ್ಯದಲ್ಲಿ ಒಬ್ಬ ವಿರೋಧ ಪಕ್ಷ ನಾಯಕ ಆಗಿರ್ಬೋದು, ಅಥವಾ ರಾಜ್ಯದ ರಾಜ್ಯಾಧ್ಯಕ್ಷ ಯಾರು ತೀರ್ಮಾನ ಮಾಡಬೇಕು ಅನ್ನೋದಕ್ಕೇನೆ ಇವ್ರಿಗೆ 8 ತಿಂಗಳು ಬೇಕಾಗಿತ್ತು. ಸೊ ಇಲ್ಲಿ ನಾಯಕತ್ವದ ಕೊರತೆ ಇರೋದು ಎದ್ದು ಕಾಣಿಸ್ತಾ ಇದೆ. ಹಾಗೆ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ರಿಷಿಕ್ ವಿವನ್ ಗೌಡ್ರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಮಿತ್ರ ಪಕ್ಷದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ನೋಡ್ತಾ ಇದ್ದೀರಿ ಸರ್. ಒಂದು ಕಡೆಯಲ್ಲಿ ಯತ್ನಾಳ್ ಉಚ್ಚಾಟನೆ, ಒಂದು ಸಮುದಾಯದ ಪ್ರಬಲ ನಾಯಕ, ಇವ್ರನ್ನ ಉಚ್ಚಾಟನೆ ಮಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ಕೂಡ ವರಿಷ್ಠರಿಗೂ ಗೊತ್ತಿರಬೇಕಿತ್ತು. ಈ ವಿಚಾರ ಅವ್ರಿಗೆ ಗೊತ್ತಿರಲಿಲ್ವಾ ಸರ್? ಹೇಗೆ ನೋಡಿ, ಬಸವನಗೌಡ ಯತ್ನಾಳ್ ಪಾಟೀಲ್ ಅವರ ವಿಚಾರ ಎರಡನೇ ಮಾತಾಗಿ ತಗೊಳ್ಳೋಣ. ಅದಕ್ಕೆ ಮುಂಚೆ ನಾವು ಇವತ್ತಿನ ದಿವಸ ಚರ್ಚೆ ಮಾಡಬೇಕಾಗಿರುವಂಥದ್ದು, ಕರ್ನಾಟಕ ರಾಜ್ಯದ ಜನರು ಏನು ತೆರಿಗೆದಾರರಿದ್ದಾರಲ್ಲ, ಅವರ ಹಣವನ್ನು ಆಡಳಿತ ಪಕ್ಷದಲ್ಲಿರುವಂಥ ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಮೊದಲು ಚರ್ಚೆ ಮಾಡಬೇಕಾಗುತ್ತೆ. ನಿಮಗೆ ಬರೀ 18 ತಿಂಗಳು ಸಮ್ಮಿಶ್ರ ಸರ್ಕಾರ ಸಿಕ್ಕಿದಾಗ JDS ಪಕ್ಷದಿಂದ ಮಾನ್ಯ ಕುಮಾರಣ್ಣನವರು ಯಾವ ರೀತಿ ಒಂದು ಜನರಿಗೆ ಉಪಯೋಗ ಆಗುವಂಥ ಸವಲತ್ತುಗಳು ಆಗಲಿ ಒಂದು ನೀತಿಗಳು ಏನು ಮಾಡಿದ್ರಲ್ವಾ, ಅದನ್ನು ಸ್ಮರಿಸಬೇಕು. ಯಾಕೆ ಈ ವಿಚಾರ ಹೇಳಿದೆ ಅಂದರೆ, ನೋಡಿ, 138 ಜನ ಶಾಸಕರನ್ನ ಕೊಟ್ಟಿದ್ದಾರೆ. 138 ಜನ ಇಟ್ಕೊಂಡು ಇವರು ಯಾವುದಾದ್ರೂ ಒಂದು ವಿಚಾರನ ಕರ್ನಾಟಕದ ಇತಿಹಾಸದಲ್ಲಿ ಈ ಥರದ ಒಂದು ಯುಗ ಇತ್ತು, ಈ ಥರದ ಒಂದು ಕಾಲ ಇತ್ತು ಅಂತ ಅಂದ್ಬಿಟ್ಟು ಆನ್ ದ ರೆಕಾರ್ಡ್ಸ್ ಬರೋವಂಥದ್ದು ಏನಾದ್ರು ಮಾಡಿದಾರ ಇವರು? ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿರುವಂಥವ್ರು. ನಿಮಗೆ
ಇವರು ಡೇ 1 ಇಂದ ಇಲ್ಲಿವರೆಗೂ ನಿಮ್ಗೆ ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬಂತು. ಸೊ ಈ 2 ವರ್ಷದಲ್ಲಿ ಅವರ ಸಾಧನೆ ಏನು ಅನ್ನೋದು ನೀವು ನೋಡೋದಾದ್ರೆ, ಗ್ಯಾರಂಟಿ ಅಂತ ಟೋಪಿ ಹಾಕಿರೋದೇ ಒಂದು ದೊಡ್ಡ ಸಾಧನೆ. ಜನರಿಗೆ ಬೆಲೆ ಏರಿಕೆ, ಇವರು ಮಾಡ್ತಾ ಇರುವಂತ ಟೋಪಿ ಹಾಕೋದಕ್ಕೆ ಹಣ ವಸೂಲಿ ಏನೊಂದು ಮಾಡಿದಾರಲ್ಲ, ಇದನ್ನ ಬಿಟ್ರೆ ಬೇರೆ ಏನಾದ್ರೂ ಮಾಡಿದಾರ ಕಾಂಗ್ರೆಸ್ ಸರ್ಕಾರದವ್ರು? ನಿಮ್ಗೆ ಆ ವಿಚಾರಕ್ಕೆ ಬರ್ತೀನಿ. ಈ ಎಲ್ಲದರ ಮಧ್ಯದಲ್ಲಿ ಒಂದು ಅಸಹ್ಯವಾಗಿರುವಂಥದ್ದು ಪ್ರಪಂಚದಲ್ಲಿ, ನೀವು ಹೇಳ್ತಿರೋದು ಬರೀ ಭಾರತದಲ್ಲ, ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಸರ್ಕಾರದಲ್ಲಿ ಅವರದೇ ಶಾಸಕರು, ಅವರದೇ ನಾಯಕರು ಏನಾದರೂ ಒಂದು ಈ ಸಿಡಿ ಫ್ಯಾಕ್ಟರಿ ಅನ್ನೋದನ್ನ ಇಟ್ಕೊಂಡು ಏನೋ ರಾಜಕೀಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರ. ಈ ಒಂದು ಕೆಟ್ಟ ಸರ್ಕಾರದಲ್ಲಿ ಇದೊಂದು ಕೆಟ್ಟ ಚಾಳಿ ಏನ್ ಕಲ್ತಿದಾರಲ್ಲ ಇವರು, ಅವರದೇ ಆದ ಶಾಸಕರದ ಸಿಡಿಗಳನ್ನ ಮಾಡಿಕೊಂಡು ಸಿಡಿಗಳನ್ನ ಇಟ್ಕೊಂಡು ಸರ್ಕಾರ ಮಾಡುವಂಥದ್ದು, ಡಿನ್ನರ್ ಪಾರ್ಟಿ ಮಾಡುವಂತ ಸರ್ಕಾರ ಇವರೇನಾದ್ರು ಮಾಡಿದ್ದಾರೆ ಅಂದ್ರೆ ಅದು ಆಡಳಿತ ಪಕ್ಷದ ಕಾಂಗ್ರೆಸ್ ಸರ್ಕಾರ. ಇನ್ನೊಂದು ಮಾತು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ನೋಡಿ. ಬೆಳಿಗ್ಗೆ ಹೊತ್ತು ಇವರು ನಿಮಗೆ ಭ್ರಷ್ಟಾಚಾರಗಳು, ಸಾಯಂಕಾಲ ಆಗಿದ ತಕ್ಷಣ ಡಿನ್ನರ್ ಪಾರ್ಟಿ ಒಳಗಡೆ ಹನಿ. ಇದು ಈ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆ. ಇನ್ನ ಈಗ ಬಸವನಗೌಡ ಯತ್ನಾಳ್ ಪಾಟೀಲ್ ಅವ್ರ ಬಗ್ಗೆ ಮಾತಾಡೋಣ ವಿಚಾರ. ಒಬ್ಬ ಮಹಾನಾಯಕ, ಹಿಂದೂ ನಾಯಕ ಅಂತ ಹೇಳ್ಕೊಂಡು ಏನು ಓಡಾಡ್ತಾ ಇದ್ದಾರೆ. ಆಮೇಲೆ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಿದ್ದು ಕೂಡ ಒಂದು ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧವಾಗೇನೆ. ಆಮೇಲೆ ಒಂದು ಜನಾಂಗದ ಒಂದು ಉತ್ತಮ ನಾಯಕ, ಅದು ಕೂಡ ಒಂದು ಎಕ್ಸೆಪ್ಟೆಡ್. ಅದು ಇಲ್ಲಿ ನಮಗೆ ಎಲ್ಲೋ ಒಂದು ಕಡೆ ಒಂದು ಪೊಲಿಟಿಕಲ್ ಕಾನ್ಸ್ಪಿರಸಿ ನಾವು ನೋಡೋದಾದ್ರೆ, ಬಿಜೆಪಿಯಲ್ಲಿ ಆಂತರಿಕವಾಗಿ ಅವರು ಈ ಬಸವನಗೌಡ ಯತ್ನಾಳಾಗಲಿ ಅಥವಾ ಅಧ್ಯಕ್ಷರಾಗಿರುವಂಥ ರಾಜ್ಯ ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರಾಗಲಿ, ಈ ಎಲ್ಲದರ ಬಗ್ಗೆ ಕಾಂಗ್ರೆಸ್ನವರ ಇನ್ವಾಲ್ವ್ಮೆಂಟ್ ಯಾಕಿಲ್ಲ ಅನ್ನೋವಂಥದ್ದು ಪ್ರಶ್ನೆ ಸ್ಟಾರ್ಟ್ ಆಗುತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಆಡಳಿತ ಪಕ್ಷದಲ್ಲಿರುವಂಥ ಕಾಂಗ್ರೆಸ್ ಅವರಿಗೆ ದೇ ವಾಂಟ್ ಟು ಡಿಸ್ಟರ್ಬ್. ನಿಮಗೆ JDS ಪಕ್ಷದಲ್ಲಿರೋ ಕೆಲವು ಶಾಸಕರನ್ನ ಮಾತಾಡ್ಸೋಕೆ ಟ್ರೈ ಮಾಡಿದ್ರು, ಡಿಸ್ಟರ್ಬ್ ಮಾಡಿದ್ರು. BJPಯಲ್ಲಿರುವಂಥ ಕೆಲವೊಂದು ಶಾಸಕರನ್ನ ಮಾತಾಡಿಸ್ತಾರೆ, ಡಿಸ್ಟರ್ಬ್ ಮಾಡ್ತಾರೆ. ಆಮೇಲೆ ಅಲ್ಲಿ ಏನು ಒಂದು ಆಂತರಿಕವಾಗಿ ಒಂದು ವೈಮನಸ್ಸುಗಳಿರ್ತಾವಲ್ವಾ, ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಎನ್ಕ್ಯಾಶ್ ಮಾಡ್ಕೊಂಡು ಇದ್ರ ಯಾವ ರೀತಿ ತಂದ್ರು, ಎಲ್ಲಿವರೆಗೂ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ಈಗ ಒಂದು ಜನಾಂಗ ಅಂತ ಬಂದಾಗ ಇರ್ರೆಸ್ಪೆಕ್ಟಿವ್ ನಿಮ್ಗೆ ಎಲ್ಲಾ ಪಾರ್ಟಿಲೂ ಆ ಜನಾಂಗದ ನಾಯಕರು ಇರ್ತಾರೆ. ಆ ಜನಾಂಗಕ್ಕೋಸ್ಕರ ಒಳ್ಳೇದಾಗ್ಲಿ ಅಂತ ಫೈಟ್ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿನೇ ಯತ್ನಾಳ್ ಅವ್ರು ಕೂಡ ಫೈಟ್ ಮಾಡ್ತಾ ಇದ್ದಾರೆ. ಸೊ ಈ ಹಿಂದೆ ಕಾಂಗ್ರೆಸ್ ಅವರು ಇದನ್ನ ಯಾವ ರೀತಿ ಅಡ್ವಾಂಟೇಜ್ ತಗೊಂಡ್ರು ಅಥವಾ ಇದಕ್ಕೆ ಯಾವ ರೀತಿ ಇವ್ರದ್ದು ಸಮರ್ಥನೆ ಕೊಡ್ತಾರೆ ಒಂದು ಆಡಳಿತ ಪಕ್ಷದಲ್ಲಿ ಅನ್ನೋದಾದ್ರೆ ಒಂದು ಉದಾಹರಣೆ ನೋಡೋದಾದ್ರೆ, ಬೆಳಗಾವಿ ಅಧಿವೇಶನದಲ್ಲಿ ಒಂದು ಇನ್ಸಿಡೆಂಟ್ನ ಗಮನಿಸೋದಾದ್ರೆ, ಅಲ್ಲಿ ಇಟ್ ವಾಸ್ ವೆಲ್ ನೋನ್, ನಿಮಗೆ ಮುಂಚೆನೆ ಗೊತ್ತಿತ್ತು ಏನು ಇದ್ರ ಬಗ್ಗೆ ಒಂದು ಪ್ರೊಟೆಸ್ಟ್ಗಳು ನಡೀತವೆ. ಪಂಚಮಸಾಲಿ ಲಿಂಗಾಯತರದ್ದು ಏನು ಹೋರಾಟಗಳೆಲ್ಲ ಇರ್ತಾವಲ್ಲ, ಅದು ಆ ಕ್ಯಾಟಗರಿ 2A 2B ಅದೆಲ್ಲ ಇದೆಲ್ಲ ಮುಂಚೆನೆ ಗೊತ್ತಿರುತ್ತೆ. ಆದರೆ ಅಲ್ಲಿ ಇವ್ರು ಏನ್ ಮಾಡ್ತಾರೆ, ಒಂದು ಜನಾಂಗದ ವಿರುದ್ಧ ಮಾಡಲಿಲ್ಲ ಇವರು ಕಾಂಗ್ರೆಸ್ ಅವರು, ಏನು ದ್ವೇಷ ರಾಜಕಾರಣ, ಒಬ್ಬ ನಾಯಕನ ವಿರುದ್ಧ ಮಾಡಲಿಲ್ಲ. ನಿಮಗೆ ಕಂಪ್ಲೀಟ್ ಆಗಿ ಒಂದು ಪಕ್ಷ ಅಂದ್ರೆ BJP ಪಕ್ಷನ ಡಿಸ್ಟರ್ಬ್ ಮಾಡಬೇಕು, ವಿರೋಧ ಪಕ್ಷನ. ಇದು ಅವರ ಒಳ ಸಂಚಾಗಿತ್ತು. ಸೊ ಇದರ ವಿಚಾರವಾಗಿನೇ ನೋಡಿ, ಈಗ ಬಸವನಗೌಡ ಯತ್ನಾಳ್ ಅವ್ರನ್ನ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ರು. ಈ ಹಿಂದೆ ಉಚ್ಚಾಟನೆ ಕೂಡ ಆಗಿದ್ರು ಅವರು. ಸಿ ದಟ್ ಈಸ್ ಇಂಟರ್ನಲ್ ಮ್ಯಾಟರ್ಸ್. ಸೊ ನಿಮಗೆ 2ನೇ ಸತಿ ನಿಮಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ರು, ಅದಕ್ಕೆ ಕೂಡ ಉತ್ತರ ಕೊಟ್ಟಿದ್ರು. ಆಮೇಲೆ ಇವತ್ತು ಕೂಡ ನಿಮಗೆ ಅವ್ರನ್ನ 6 ವರ್ಷ ಅಂತ ಏನ್ ಮಾಡಿದಾರಲ್ಲ, ದಟ್ ಕ್ಯಾನ್ ಬಿ ರಿವೋಕ್ಡ್. ನಿಮ್ಗೆ ಏನಂದ್ರೆ ಅದು ಕಾನ್ಸ್ಟಿಟ್ಯೂಷನಲಿ ಅವರನ್ನ ಸಸ್ಪೆಂಡ್ ಮಾಡ್ಬಿಟ್ಟಿದ್ದಾರೆ, ಮತ್ತೆ ಇನ್ನೇನು ಮಾಡಕ್ ಆಗದೇ ಇಲ್ಲ ಅನ್ನೋ ರೀತಿ ಏನಿಲ್ವಲ್ಲ ಅದು. BJP ಕ್ಯಾನ್ ಟೇಕ್ ಓನ್ ಡಿಸಿಷನ್, ನಿಮಗೆ ಮತ್ತೆ ರಿವೋಕ್ ಮಾಡಬಹುದು. ಪಾಸಿಬಿಲಿಟೀಸ್ ಇದೆ, ಎಲ್ಲ ಕಾನ್ಸ್ಟಿಟ್ಯೂಷನ್ ಪಾಸಿಬಿಲಿಟೀಸು ಇದೆ. ಅವರೇನು ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಟ್ಟಿಲ್ಲ, ಅಥವಾ ಅವರು BJP ಪ್ರಾಥಮಿಕ ಸದಸ್ಯತ್ವದಿಂದ ರಾಜೀನಾಮೆ ಕೊಟ್ಟಿಲ್ಲ. ಸೊ ಆಲ್ ದ ಆಪ್ಷನ್ಸ್ ಆರ್ ಓಪನ್. ಸೊ ನಾವಿಲ್ಲಿ ನೋಡ್ಬೇಕಾಗಿರೋವಂಥದ್ದು ಒಂದು ಹಿಂದೂ ಪರ ಹೋರಾಟ ಮಾಡ್ತಾ ಇರೋವಂಥದ್ದು, ಆಮೇಲೆ ನಿಮಗೆ ಯಾವುದೇ ಒಂದು ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ತಾ ಇರುವಂಥದ್ದು, ಆಮೇಲೆ ಈ ಆಡಳಿತ ಪಕ್ಷ ಏನು ಒಂದು ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದೆಯಲ್ಲ ಇದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು. ಇಂಥ ಒಬ್ಬ ನಾಯಕನ್ನ ಅದು ಯಾವುದೇ ಪಕ್ಷದಲ್ಲೇ ಇರಲಿ, ಆಡಳಿತ ಪಕ್ಷ ಯಾಕೆ ಈ ರೀತಿ ಟಾರ್ಗೆಟ್ ಮಾಡಿಬಿಟ್ಟು ಇದಂತೆಲ್ಲ ಕುತಂತ್ರಗಳು ಮಾಡ್ತಾ ಇದ್ದಾರೆ? ಅರುಣ್ ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನೀವು ಆಗ್ಲೇ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರೆ ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಹೇಳಿ. ಒಪ್ಪೋಣ ಸರ್, ನಿಮ್ಮ ಪಾರ್ಟಿ ಶಿಸ್ತಿನ ಪಕ್ಷವೇ ಆಗಿರಬಹುದು. ಹೈಕಮಾಂಡ್ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಅಂತ ಹೇಳಿದ್ರೆ ಒಪ್ಪೋಣ, ಹೈಕಮಾಂಡ್ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಅಂದ್ಕೊಳ್ಳೋಣ. ಆದ್ರೆ ಇದೇ ನಿಮ್ಮ ಬಿಜೆಪಿ ಪಾರ್ಟಿಯಲ್ಲಿ ರಾಜ್ಯಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಕ್ರಾಸ್ ವೋಟಿಂಗ್ ಆಗುತ್ತೆ, ಬೈ ಎಲೆಕ್ಷನ್ ಸಂದರ್ಭದಲ್ಲಿ ನಿಮ್ಮದೇ ಮೇಲೆ ಹೋಗಿ ಬೇರೆ ಪಾರ್ಟಿಗೆ ಪ್ರಚಾರ ಮಾಡ್ತಾರೆ. ಆಗ ಎಲ್ಲ ಹೋಗಿತ್ತು ಸರ್ ನಿಮ್ಮ ಹೈಕಮಾಂಡ್
ಹೈಕಮಾಂಡು, ಆಗ ಎಲ್ಲೋಗಿತ್ತು ನಿಮ್ಮ ಶಿಸ್ತು ಸಮಿತಿ ಅಂತೇಳಿ. ಈ ಎಲ್ಲಾ ವಿಚಾರಗಳನ್ನು ಕೂಡ ನಾನು ಆಗ್ಲೇ ಹೇಳಿದ್ದೆ. ಯಾವಾಗ ಯಾವ ಬಾಲಿಗೆ 6 ಹೊಡಿಬೇಕು, 4 ಹೊಡಿಬೇಕು, 1 ರನ್ ತಗೊಳ್ಬೇಕು, ಡಾಟ್ ಬಾಲ್ ಬಿಡ್ಬೇಕು, ಇದೆಲ್ಲವೂ ಗೊತ್ತಿದೆ. ಯಾಕಂತ ಹೇಳಿದ್ರೆ ಬೋಲ್ಡ್ ಔಟ್ ಆಗುವಂಥದ್ದು, ಉದಾಹರಣೆಗೆ ಇವಾಗ ಡೆಲ್ಲಿನಲ್ಲಿ ಬೋಲ್ಡ್ ಔಟ್ ಆದ್ರು, ಏನು ಆಗ್ಲೇ ನಮ್ಮ ತುಲನೆ ಮಾಡ್ತಾ ಇದ್ರು, ಕರ್ನಾಟಕದಲ್ಲಿ ಆಲ್ ಔಟ್ ಆಗ್ಬೇಡಿ ಸರ್ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಲ್ ಔಟ್ ಆಗುತ್ತೆ. ಮುಂದೆ ನೋಡ್ಬಹುದು ನೀವು ಅದರದ್ದು ಪ್ರಭಾವಗಳನ್ನು. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇರೋದು ಕಾಂಗ್ರೆಸ್ನವರಿಗೆ ಇಷ್ಟ ಇಲ್ಲ. ಈಗಾಗಲೇ ಸ್ವಲ್ಪ ಅದರ ಬಗ್ಗೆ ಬೆಳಕು ಚೆಲ್ಲಿದ್ರು ರಿಷಿಕ್ ವಿವಾನ್ ಗೌಡ್ರು. ಇವರು AAP ವಕ್ತಾರರು ಹೇಳ್ತಾರೆ, ಹಿಂದುತ್ವವನ್ನು ಬಿಟ್ಟವರನ್ನು ಹೊರಗಡೆ ಹಾಕಿ ಇವಾಗ ಸಂವಿಧಾನದಲ್ಲಿ ನಾವೇ ಸಂವಿಧಾನಕ್ಕೋಸ್ಕರ ಅಂಬೇಡ್ಕರ್ ಅವರ ಏನು ಸಂವಿಧಾನವನ್ನು ರಕ್ಷಣೆ ಮಾಡ್ಲಿಕ್ಕೋಸ್ಕರ ಹೋರಾಟ ಮಾಡಿ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಜನರನ್ನ ದಿಕ್ಸಬ್ಬಿಸ್ಬೇಡಿ. ನೋಡ್ಲಿಕ್ಕೆ ಹೋದ್ರೆ DKಶಿ ನಿಮ್ಮ ಯಾವ DKಶಿ ಹೇಳಿದ್ರಲ್ಲ ಸಂವಿಧಾನವನ್ನು ಬದಲಾಯಿಸಬೇಕಾಗುತ್ತಂತ, ಏನ್ ಹೇಳ್ತೀರಿ? ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಅಲ್ಲ. ನೀವು ಬಹಿರಂಗವಾಗಿ ವೇದಿಕೆ ಮೇಲೆ ನಮ್ಮ DKಶಿ ಅಂತ ಹೇಳ್ತಿಲ್ಲ, ನಾವು ಅವ್ರನ್ನು ಖಂಡಿಸ್ತಾ ಇದೀವಿ. ಅವ್ರು ಹೇಳಿದ ಕೊಟ್ಟ ಹೇಳಿಕೆಗೂ ನಿಮ್ಮ ಅನಂತಕುಮಾರ್ ಹೆಗಡೆ ಕೊಟ್ಟ ಹೇಳಿದಕ್ಕೂ ಜನರಿಗೆ, ರಾಜ್ಯದ ಜನರಿಗೆ ಬಹಳ ಸ್ಪಷ್ಟವಾಗಿ ಹೋಗಿ ತಲುಪಿದೆ. ನಾವು ಬಂದಿರೋದೇ ಉದಾಹರಣೆಗೆ ಸಂತೋಷ್ ಹೆಗಡೆ ಬಿಟ್ಕೊಂಡು ಹೋದ್ರು ಅಂದ್ರೆ ಬಿಟ್ಕೊಂಡು ಹೋದ್ರು, ಅಥವಾ ಇವ್ರ ಪಾರ್ಟಿಯಿಂದ ಹೊರಗಡೆ ಹೋದ್ರು. ಯಾಕೆಂತ ಹೇಳಿದ್ರೆ ಇವರೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಅದಕ್ಕೋಸ್ಕರ ಇವರನ್ನೇ ದಿಲ್ಲಿಯಿಂದ ಕಿತ್ತು ಹಾಕ್ತೋ ಅಲ್ಲಿನ ಜನತೆ. ಈ ಭ್ರಷ್ಟಾಚಾರದಲ್ಲಿ ಕೇಜ್ರಿವಾಲ್ರು ಕೂಡ ಲಿಪ್ತರಾಗಿದ್ರು, ಅವರನ್ನು ಕೂಡ ಸೋಲಿಸಿದ್ರು. ಹಾಗಿರ್ಬೇಕಾದ್ರೆ ಸ್ವಲ್ಪ ಏನ್ ಹೇಳ್ತಾರೆ, ಕೊಳೆತ ಕುಂಬಳಕಾಯಿ ಏನಿದ್ರೆ ಅವರಲ್ಲಿ ಏನಿದೆ ಅಂತ ನೋಡ್ಬೇಕು, ಮತ್ತೆ ಮಾತಾಡ್ಬೇಕು. ಗೌಡ್ರೆ ಒಂದ್ ನಿಮಿಷ ಅವ್ರು ಮಾತಾಡ್ಲಿ. ನೀವೇ ಹೇಳಿದ ಹಾಗೆ ಯಾವುದೇ ನಮ್ಗೆ ಇವಾಗ ಬಹಳ ಸಂಭ್ರಮಿಸುವ ಕಾಲ ಅಲ್ಲ ಇವ್ರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಬ್ಬ ಕಾರ್ಯಕರ್ತರನ್ನು ಕಟ್ಕೊಂಡಿದ್ದೀವಿ. ನೀವು ಹೇಳಿದ ಹಾಗೆ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇದ್ರು, ಮತ್ತೆ ವಕ್ಫ್ ವಿಚಾರದಲ್ಲಿ ಹೋರಾಟವನ್ನು ಕೇಳ್ತಾ ಇದ್ರು. ಎಲ್ಲ ಸರಿ, ಎಲ್ಲವನ್ನು ಒಪ್ಪಿಕೊಳ್ಳೋಣ ಅವ್ರು ಹೇಳಿದನು. ಆದರೆ ಪಕ್ಷದ ಆಂತರಿಕ ವಿಚಾರ ಬಂದಾಗ ಪಕ್ಷಕ್ಕೆ ಮುಜುಗರ ಮತ್ತು ಪಕ್ಷಕ್ಕೆ ಏಟು ಕೊಡ್ತಾ ಇದ್ದಾರೆ. ಅಂದ್ರೆ ಶಿಸ್ತಿನ ಎಲ್ಲೆಯನ್ನು ಮೀರ್ತಾ ಇದ್ದಾರೆ. ನಮ್ಮಲ್ಲಿ ಅತ್ಯಂತ ಸುಲಲಿತವಾಗಿ ಎಷ್ಟೋ ವರ್ಷಗಳಿಂದ ಇಲ್ಲಿ ನಾಯಕರು, ಕಾರ್ಯಕರ್ತರು, ಮುಖಂಡರು ಎಲ್ಲಾ ರೀತಿಯಲ್ಲಿ ಬೆಳೆದಿದ್ದಾರೆ. ಆದರೆ ಪಕ್ಷದ ಎಲ್ಲೆಯನ್ನು ಮೀರದೆ, ಆ ಶಿಸ್ತಿನ ಮಟ್ಟವನ್ನು ಮೀರದೆ ಬೆಳೆದಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ನಾಯಕರಿಗಿಂತಲೂ ಕಾರ್ಯಕರ್ತರು ದೇವ ದುರ್ಲಭ ಕಾರ್ಯಕರ್ತರು ಅಂತ ನಾವು ಹೇಳ್ಕೊಳ್ಳುವಂಥದ್ದು. ಅಂಥ ಕಾರ್ಯಕರ್ತರಿಗೆ ಈ ಪಕ್ಷದ ಮೇಲೆ, ಪಕ್ಷದ ನಾಯಕರ ಮೇಲೆ ಮುಜುಗರ ತರತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ಮಾತನಾಡ್ಕೊಂಡು ಹೋದ್ರೆ ಈ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಬಾಧ್ಯತೆಗೆ ನಮ್ಮ ವರಿಷ್ಠರು, ಶಿಸ್ತಿನ ಸಮಿತಿ ಏನಿದೆ ಅದು ಬಾಧ್ಯರಾಗ್ತಾರೆ. ಮತ್ತೆ ಇವರಿಗೆ ಹಲವಾರು ಬಾರಿ ಎಚ್ಚರಿಕೆಗಳನ್ನು ನೀಡಿತ್ತು, ತಿದ್ದುಕೊಳ್ಳಿ ಅಂತ ಹೇಳಿತ್ತು, ಮತ್ತೆ ಶೋಕಾಸ್ ನೋಟಿಸ್ ಗಳನ್ನು ಕೊಟ್ಟಿತ್ತು. ಇದನ್ನೆಲ್ಲ ಕೊಟ್ಟ ಆದ್ಮೇಲೆಯೂ ಕೂಡ ಈ ಬಹಿರಂಗವಾಗಿ ನನಗೆ ಯಾವುದೋ ವಿಚಾರದಲ್ಲಿ ಸಮಾಧಾನ ಇಲ್ಲ, ನನ್ನ ಮೂಗಿನ ನೇರಕ್ಕೆ ಅದು ಸರಿಯಲ್ಲ ಅಂತ ಕಂಡ್ರು ಸಹ ನಮ್ಮ ಹಿಂದೆ ಎಲ್ಲ ಯಾವುದೇ ಬೈಠಕ್ ಆಗ್ಬೇಕಾದ್ರೆ, ಉದಾಹರಣೆಗೆ ನಮ್ಮ ಸಂಘದಲ್ಲಿ ಹಿಂದೆ 2ನೇ ದ್ವಿತೀಯ ಸ್ವರ ಸಂಘ ಚಾಲಕ ಆಗಿರತಕ್ಕಂಥ ಪರಂ ಪೂಜನೀಯ ಗುರೂಜಿ ಗೋಳ್ವಲ್ಕರ್ ಮತ್ತೆ ಹೆಡ್ಗೇವಾರರವರು ಕೂಡ ಬೈಠಕ್ನಲ್ಲಿ ಗುರೂಜಿ ಗೋಳ್ವಲ್ಕರ್ ಅವರಿಗೆ ಈ ಯಾವುದೋ ಒಂದು ವಿಚಾರ ಸರಿ ಇಲ್ಲ ಅಂತ ಅವರ ಮನಸ್ಸಿಗೆ ಅಂದಾಗ ಅದನ್ನು ಅಷ್ಟೇ ಖಂಡತುಂಡವಾಗಿ ಬೈಠಕ್ನಲ್ಲಿ ಮಂಡಿಸ್ತಾ ಇದ್ರು. ಆದರೆ ಸರ್ವರ ಸಮ್ಮತಿಯಲ್ಲಿ ಬೈಠಕ್ನಲ್ಲಿ ಅದು ಏನು ಪಾಸ್ ಆಗುತ್ತಲ್ಲ ನಿರ್ಣಯ, ಆಮೇಲೆ ಸಾಮೂಹಿಕವಾಗಿ ಅದೇ ಕಾರ್ಯಕ್ಕೆ ತೊಡಗ್ತಾ ಇದ್ರು. ಹೀಗೇನೆ ಸಾಮೂಹಿಕ ನಾಯಕತ್ವಕ್ಕೆ ನಮ್ಗಿಲ್ಲಿ ಬೆಲೆ ಇದೇ ಪ್ರಜಾಪ್ರಭುತ್ವ ತಾನೆ. ನನಗೆ ಯಾಕೋ ಸಮಾಧಾನ ಆಗ್ಲಿಲ್ಲ ಅಂತ ಹೇಳಿ ಅದನ್ನು ಪಕ್ಷದ ನೆಲೆಯಲ್ಲಿ ಮಾತನಾಡಬಹುದು, ಎಷ್ಟು ಬೇಕಾದ್ರೂ ಮಾತಾಡ್ಬಹುದು. ಆದರೆ ಹೊರಗಡೆ, ಉದಾಹರಣೆಗೆ ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ, ಯಾರದೇ ಮನೆಯಲ್ಲಿ ಆಗಿದ್ರು ಕೂಡ ಮನೆಯ ಯಾವನೇ ಒಬ್ಬ ಹುಡುಗ ತಪ್ಪು ದಾರಿಗೆ ಹೋಗ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರು ಕೂಡ ಅದನ್ನೇನು ಬಹಿರಂಗವಾಗಿ ಮಾಧ್ಯಮದ ಎದುರು ಹೇಳ್ತಾರ?
ಇಲ್ವಲ್ಲ, ಇದು ನಮ್ಮ ಪರಿವಾರ ಸರ್. ಇಲ್ಲಿ ಈ ಹಿಂದೆ ಇರ್ತಕ್ಕಂಥ ಗೌಡ ಪಾಟೀಲ್ರು ಅಥವಾ ನಾನು ಅಥವಾ ನನ್ನ ಹತ್ರ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಎಲ್ಲರೂ ಒಂದೇ, ಎಲ್ಲರೂ ಸಮಾನರೇ. ಒಬ್ಬರು ನಾಯಕರು ಅಂತ ಹೇಳಿದ ಕೂಡಲೇ ಅವರಿಗೇನೋ 2 ಕೋಡು ಇರುವುದಿಲ್ಲ ಅಥವಾ ಕಾರ್ಯಕರ್ತ ಅಂತ ಅವನು ತುಳಿಯುವಂತ ಖಂಡಿತವಾಗಿಯೂ ಇಲ್ಲ. ಎಲ್ಲರೂ ಗೌರವಕ್ಕೆ ಪಾತ್ರ ಆಗಿರುವರೆ. ಪ್ರತಿಯೊಬ್ಬ ಕಾರ್ಯಕರ್ತನ ನಡೆಯೂ ಕೂಡ ಇಂಪಾರ್ಟೆಂಟೇ ನಮ್ಗೆ. ಹಾಗಿರ್ತಕ್ಕಂಥ ಪಕ್ಷದಲ್ಲಿ ಇವರು ಶಿಸ್ತಿನ ಒಂದು ಎಲ್ಲೇನು ಮೀರಿದ್ದಾರೆ. ಅದಕ್ಕೆ ಈ ಪರಿಣಾಮವನ್ನು ಅವರು ಅನುಭವಿಸಲೇಬೇಕಾಗುತ್ತೆ. 6 ವರ್ಷಗಳ ಸಮಯ ಇದೆ, ತಿದ್ದುಕೊಳ್ಳಿ ತಮ್ಮನ್ನು ತಾವು, ಮತ್ತೆ ಪುನಃ ಬರ್ಲಿ. ಹಾಗಂತ ಈಗ ಭಾರತೀಯ ಜನತಾ ಪಕ್ಷದ ಅಡಿಯಲ್ಲಿ ಅವರ ಪ್ರಾಥಮಿಕ ಸದಸ್ಯತ್ವವನ್ನು ವಜಾ ಮಾಡಲಾಗಿದೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಈಗ ಭಾಗ ಅಲ್ಲ ಯತ್ನಾಳ್ರು. ಆದ್ರೆ ಹಿಂದುತ್ವದ ತಮ್ಮ ಏನೋ ಹೋರಾಟವನ್ನು ಅದನ್ನೆಲ್ಲಿ ನಿಲ್ಲಿಸಬೇಕಾಗಿಲ್ಲ. ನಮ್ಮಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಸಮಾನ ಮನಸ್ಕವಾಗಿರೋದು ವಿಶ್ವ ಹಿಂದೂ ಪರಿಷತ್ ಇದೆ, ಹಿಂದೂ ಜಾಗರಣ ವೇದಿಕೆ ಇದೆ, ಭಜರಂಗ ದಳ ಇದೆ, ಬಹಳಷ್ಟು ಹಿಂದೂ ವಿಚಾರವಾದಿ ಸಂಘಟನೆಗಳಿವೆ. ಅವೇನು ನಿಂತ್ಕೊಂಡು ಬಿಡ್ತವೇನೋ ಇಲ್ವಲ್ಲ. ಹಾಗೆ ತಮ್ಮ ಹಿಂದುತ್ವ ವಿಚಾರದ ಖಂಡಿತವಾಗಿಯೂ ಯತ್ನಾಳ್ರು ಹಿಂದಕ್ಕೆ ಸರಿಯೋದಿಲ್ಲ. ಅಷ್ಟೇ ಅಲ್ಲದೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಹಿಂದುತ್ವದ ವಿಚಾರದಲ್ಲಿ ಒಂದಿನಿತೂ ಅಳುಕಿಲ್ಲದೆ ಮುಂದೆ ನಡೆಯುತ್ತೆ. ಯಾವುದೇ ರಾಜಿ ಇಲ್ಲ ಹಿಂದುತ್ವದ ವಿಚಾರದಲ್ಲಿ. ಹಿಂದುತ್ವದ ವಿಚಾರದಲ್ಲಿ ಇರತಕ್ಕಂತ ಒಂದೇ ಒಂದು ಪಾರ್ಟಿಯಾಗಿ ಉಳಿದುಕೊಂಡಿದೆ ಭಾರತೀಯ ಜನತಾ ಪಾರ್ಟಿ, ವಿಶ್ವದ ಅತ್ಯಂತ ದೊಡ್ಡ ಪಾರ್ಟಿ. ಹಿಂದುತ್ವದ ಪರವಾಗಿ ಮಾತನಾಡಿದವರನ್ನ ಪಕ್ಷದಿಂದ ಹೊರಗಿಟ್ಟು ಹಿಂದುತ್ವದ ಪರವಾಗಿ ಹೋರಾಟ ಎನ್ನುವಂಥದ್ದು ಮುಂದಿನ ಹಂತದಲ್ಲಿ ನಿಮ್ಮನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್. ಪರವಾಗಿ ಒಂದು ನಿಮಿಷ ನೀವು ಕರೆಕ್ಷನ್ ಮಾಡಬೇಕು. ಯಾಕಂತ ಹೇಳಿದ್ರೆ ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದ್ದೀರಿ, ಅದಕ್ಕೋಸ್ಕರ ನಿಮ್ಮನ್ನು ಹೊರಗೆ ಹಾಕಲಾಗಿದೆ. ಎಲ್ಲಾದ್ರೂ ಒಂದು ದಾಖಲೆ ತೋರಿಸಬಹುದಾ? ಆ ರೀತಿ ಏನಾದ್ರು ಶರ ಬರೆದಿದ್ದಾರೆ ನಮ್ಮ ಶಿಸ್ತು ಪಾಲನಾ ಸಮಿತಿಯವರು? ಇಲ್ವಲ್ಲ. ಇದನ್ನು ಸುಮ್ಮನೆ ನಮ್ಮ ಮಾಧ್ಯಮದಿಂದ ಜನರ ಮಾಹಿತಿಗೆ ಹೋಗೋದು ಬೇಡ ಅಂತ ಹೇಳಿ ಇದನ್ನು ಕಟಿಂಗ್ ಮಾಡಿದೆ ಸರ್. ಎಸ್, ನೋಡೋಣ ಮುಂದಿನ ಹಂತದಲ್ಲಿ ಮಾತನಾಡಿಸ್ತಾ ಹೋಗೋಣ. ಮಣಿಕಂಠ ಅವರೇ, ಯತ್ನಾಳ್ ಅವರು ಒಂದು ಪೋಸ್ಟ್ ಅನ್ನು ಹಾಕಿದ್ರು, ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು ಸಾಮಾಜಿಕ ಜಾಲತಾಣದಲ್ಲಿ. ಓರ್ವ ವ್ಯಕ್ತಿಯನ್ನ ಒಂದು ಪಕ್ಷ, ನೀನು ಈ ಪಕ್ಷದಲ್ಲಿ ಇರೋದು ಬೇಡ, ಹೊರಗಡೆ ಹೋಗು ಎಂದಾಕ್ಷಣ ಆ ವ್ಯಕ್ತಿ ಆಲೋಚನೆ ಮಾಡ್ತಾನೆ, ತನಗೆ ಮುಂದಿರುವಂತ ದಾರಿಗಳು ಏನೇನು, ಬೇರೆ ಪಕ್ಷ ಸೇರಬಹುದಾ ಅಥವಾ ಬೇರೆ ಪಕ್ಷ ಕಟ್ಟಬಹುದಾ, ಈ ರೀತಿಯಾದಂಥ ಆಲೋಚನೆಗಳು ಬರೋದು ಸರ್ವೇ ಸಾಮಾನ್ಯ. ಆದರೆ ಯತ್ನಾಳ್ ಹೇಳ್ತಾ ಇದ್ದಾರೆ, ಬಿಜೆಪಿ ನನ್ನ ಮಾತೃಪಕ್ಷ, ಈ ಪಕ್ಷವನ್ನ ಬಿಟ್ಟು ನಾನು ಎಂದಿಗೂ ಹೊರಗೋಗೋದಿಲ್ಲ, ಇಲ್ಲೇ ಇರ್ತೇನೆ. ಯಡಿಯೂರಪ್ಪನವರು ಕೆಜೆಪಿ ಕಟ್ಟಿದಂತೆ ನಾನು ಬೇರೆ ಪಕ್ಷವನ್ನ ಕಟ್ಟಿ ಈ ಪಕ್ಷವನ್ನ ಹಾಳು ಮಾಡೋದಿಲ್ಲ ಎನ್ನುವಂಥ ಮನಸ್ಥಿತಿ. ಯತ್ನಾಳ್ ಅವರ ಈ ಪಕ್ಷ ನಿಷ್ಠೆ ಬಗ್ಗೆ ನೀವೇನು ಹೇಳ್ತೀರಾ? ಅಲ್ಲಲ್ಲ, ಈಗ ತಾವು ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಮಾಡೋವಾಗ ಅವರೇ ಸ್ವಂತ ಹೇಳ್ಕೊಂಡಿದ್ದಾರೆ. ಈಗ ನಾವು ಯಾವ ಕಡೆ ಎಲ್ಲ ಏನು ಜನರನ್ನ ಮೀಟಿಂಗ್ಗೆ ಸಭೆ ಸೇರಕ್ಕೆ ಅವ್ರನ್ನೆಲ್ಲ ಮೀಟ್ ಮಾಡಕ್ ಹೋಗ್ತಾ ಇದೀನಿ, ಜನರೇ ನಮ್ಮನ್ನ ಸಜೆಷನ್ ಕೊಡ್ತಾ ಇದ್ದಾರೆ, ನೀವ್ಯಾಕೆ ಒಂದು ಪಕ್ಷ ಕಟ್ಟಬಾರ್ದು ಅಂತೇಳಿ. ಸೊ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅವ್ರು ಡೆಲ್ಲಿಯಿಂದ ಬರ್ತಿದ್ದಂಗೆ GM ಸಿದ್ದೇಶ್ ಅವ್ರನ್ನ ಮೀಟ್ ಮಾಡಕ್ ಹೋದ್ರು. ಮೀಟ್ ಮಾಡಕ್ ಹೋಗ್ತಿದ್ದಂಗೆ ಅಲ್ಲಿಂದ ಅವ್ರಿಗೆ ಏನ್ ಪ್ರತಿಕ್ರಿಯೆ ಬಂತು ಅಂತ ಗೊತ್ತಿಲ್ಲ. ಸೊ ಅದಾದ್ಮೇಲೆ ನಡೆದಂತಹ ಬೆಳವಣಿಗೆಗಳು ಇವೆಲ್ಲ. ಅವ್ರೆಲ್ಲ ಒಂದು ನಿರೀಕ್ಷೆ ಇತ್ತು ಅವ್ರಿಗೆ, ಅವರು ರಾಜ್ಯ ಹೈಕಮಾಂಡ್ ಮನವೊಲಿಸುವಂತಹ ಕೆಲಸಗಳು ಮಾಡ್ತಾರೆ, ಇವರು ಮತ್ತೆ ಇತರ ನಾಯಕರುಗಳು ಎಲ್ಲ ಸೇರ್ಕೊಂಡು ಮನವೊಲಿಸ್ತಾರೆ ಅಂತಕ್ಕಂಥ ಒಂದು ಭರವಸೆ ಇತ್ತು. ಅದಾದ್ಮೇಲೆ ಬಂದು ತಮ್ಮ ಕಾರ್ಯಕರ್ತರ ಜೊತೆ ಸೇರಿದ್ದು, ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದು, ಕಾರ್ಯಕರ್ತರೆಲ್ಲ ಸಾಮೂಹಿಕವಾಗಿ ತಾವುಗಳು ಏನು ರಾಜೀನಾಮೆ ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದು, ಇದೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಅವ್ರಿಗೂ ಏನು ಆಸೆ ಇಲ್ಲದೆ ಇಲ್ಲ ಪಕ್ಷ ಕಟ್ಟೋದು. ಅವರು ಪಕ್ಷ ಕಟ್ಬೋದು, ಅದಕ್ಕೆ ಇನ್ನೂ ಅಂತಹ ಈ ರಮೇಶ್ ಜಾರಕಿಹೊಳಿ ಅಂತವರ ಒಂದು ಬೆಂಬಲವನ್ನ ಬಹಿರಂಗವಾಗಿ ಪಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಆಮೇಲೆ ನಮ್ಮ JDS ವಕ್ತಾರರು ನೈತಿಕತೆ ಪಾಠದ ಬಗ್ಗೆ ಹೇಳ್ತಾ ಇದ್ರು. ಅವರಿಂದ ನೈತಿಕತೆ ಪಾಠ ಕಲಿಯಬೇಕಂತ ಅಗತ್ಯ ನಮ್ಗಿಲ್ಲ. ಹನಿ ಟ್ರಾಪ್ ಅಲ್ಲಿ ದೊಡ್ಡ ಸಾಧನೆ ಮಾಡಿದಂತವ್ರು ಅವರು, ಹೆಣ್ಣು ಮಕ್ಕಳಿಗೆ ಎಷ್ಟು ರಕ್ಷಣೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಅಂತಕ್ಕಂಥದ್ದು ಪ್ರಜ್ವಲ್ ರೇವಣ್ಣನವರು ತೋರಿಸ್ಕೊಟ್ಟು ಹೋಗಿರ್ತಾರೆ. ಟ್ರಾಪ್ ಮಾಡಿದವರು ಯಾರು ಸರ್ ಹಾಗಾದ್ರೆ? ಓಕೆ ಓಕೆ ಓಕೆ, ಅಲ್ಲರಿ ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಯಾರು ಹೇಳ್ರಿ ಫಸ್ಟ್? ನೀವು ಪ್ರೊಡ್ಯೂಸರ್ ಡೈರೆಕ್ಟರ್ ಹೇಳ್ರಿ ಫಸ್ಟ್. ಅವರು ವೈಯಕ್ತಿಕವಾಗಿ ಅವರು ಖಾಸಗಿಯಾಗಿ ಅವ್ರು ಏನಾದ್ರು ಮಾಡ್ಕೊಂತಾರೆ, ಅದನ್ನ ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಮಾಡಿ ಅಂತ ಹೇಳ್ತಾರೆ. ಅದನ್ನ ಮಾಡ್ಬಿಟ್ಟು ಪೆನ್ ಡ್ರೈವ್ ಸಿಡಿಗಳನ್ನ ಮಾಡ್ಬಿಟ್ಟು ರಾಜ್ಯ ಜನತೆಗೆ ಹಂಚು ಅಂತ ಹೇಳ್ತಾರೆ. ಇಂಥ ಕೆಲಸ ಮಾಡ್ತಾರೆ ಅವ್ರು ವೈಯಕ್ತಿಕವಾಗಿ ಖಾಸಗಿಯಾಗಿ ಏನಾದ್ರು ಮಾಡ್ತಾರೆ ಪ್ರೈವಸಿಯಲ್ಲಿ. ಅದಕ್ಕೆ ಆದ ಕಾನೂನು ಇದೆ, ಅದಕ್ಕೆ ಆದ ಕಾನೂನು ಇದೆ. ಇಂಥ ಕೆಲಸಗಳನ್ನ ಮಾಡುವ ಅಂತ ಹೇಳ್ತಾರೆ.
ನಿಮ್ಗೆ ಇವ್ರು ರಾಜಕೀಯನ ಅವ್ರು video ಯಾವ್ದಾರು ಮಾಡಿದ್ದಾರೆ. ಅಲ್ಲ ಯಾವ್ದಾರು ಹೋಗ್ಬಿಟ್ಟು ನಿಮಗೆ Direct ರಾಜಕೀಯನ producer ಸಿಡಿ ಮಾಡ್ಕೊಂಡು ಪೆಂಡ್ರೈವ್ ಮಾಡ್ಕೊಂಡು animation ಮಾಡಿ ಇಂತ ನೈತಿಕತೆ ಇಲ್ದಿರೋ ನೈತಿಕತೆ ಬಗ್ಗೆ ಮಾತಾಡಕ್ ಬಂದ್ಬಿಟ್ಟಿದ್ದಾರೆ. ಅಲ್ಲ ಅವ್ರು ವೈರಲ್ ಮಾಡಿದ್ರು ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನಂದ್ರೆ? ವೈರಲ್ ಮಾಡ್ತಾ ಇರೋದು ಯಾರು ಅಂತ ವೈರಲ್ ಯಾರು ಮಾಡ್ಲಿ ಸ್ವಾಮಿ, ನೀವು ಡ್ಯಾನ್ಸ್ ಆಡಿರೋದು ನಿಜ ತಾನೆ? ಅಲ್ಲ ರೀ, ಅವ್ರ ವೈಯಕ್ತಿಕ ಅವ್ರು ಏನಾರು ಮಾಡ್ಕೊಂಡಿರ್ತಾರೆ. ಅದಕ್ಕೆ ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಯಾರು? ಇವ್ರು ಮಾಡಲ್ಲ ಪ್ರೊಡ್ಯೂಸರ್ ಬಾನಾಮರಿ ಯಾರಿಗೆ ಹಂಚಿರೋರು ಇರೋಂಥದ್ದು. ಡ್ಯಾನ್ಸ್ ಮಾಡೋದು ಎರಡು ಕೈ ಸೇರಿದ್ರೆ ನಾವು ಚಪ್ಪಾಳೆ. ವೈರಲ್ ಮಾಡೋದು ನೋಡ್ರಿ, ತಪ್ಪು ಅಂತೀರಿ. ಕೇಳಿಸ್ಕೊಳ್ರಿ, ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ವೈಯಕ್ತಿಕ ಅಲ್ಲ, ವೈಯಕ್ತಿಕ ಅಲ್ಲ, ನೈತಿಕತೆ ಪಾಠ ಮಾಡಿದ್ರಲ್ಲ. ನಿಮ್ ನಿಲುವು ಏನೋ Yes, sir. ಕ್ಲಾರಿಟಿ ತಗೊಂಡು ಬ್ರೇಕ್ ಟೈಮ್ ಆಗಿದೆ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ಜಟಾಪಟಿಗಳು ಜೋರಾಗ್ತಾ ಇವೆ. ಯತ್ನಾಳ್ ಅವರು ಪಕ್ಷ ಬಿಟ್ಟು ಹೊಸ ಪಕ್ಷ ಕಟ್ತಾರೆ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಈಗಾಗಲೇ ಕ್ಲಾರಿಟಿ ಕೊಟ್ಟಿದ್ದಾರೆ, ನಾನು ಯಾವುದೇ ಹೊಸ ಪಕ್ಷವನ್ನ ಕಟ್ಟೋದಿಲ್ಲ, ಬೇರೆಯವರ ರೀತಿ ಪಕ್ಷವನ್ನ ಕಟ್ಟಿ ಬಿಜೆಪಿಯನ್ನ ಹಾಳು ಮಾಡೋದಿಲ್ಲ, ಬಿಜೆಪಿ ನನ್ನ ಮಾತೃ ಪಕ್ಷ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಲ್ಲಿ ರೆಬಲ್ ಆಗಿದ್ರು, ಹೀಗಾಗಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತ ಕಾರಣಕ್ಕೆ ಉಚ್ಚಾಟನೆ ಮಾಡಲಾಗಿದೆ ಎನ್ನುವುದಾಗಿ ಅವರ ಹೈಕಮಾಂಡ್ ಈಗ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ರಿಷಿಕ್ ವಿವನ್ ಗೌಡ್ರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳೋದು ಇದೆ. ಗೌಡ್ರೆ, ಗಮನಿಸ್ತಾ ಇದ್ರಿ, ಸಾಕಷ್ಟು ವಿಚಾರಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ನಿನ್ನೆಯಿಂದ ಈ ಹೇಳಿಕೆಗಳನ್ನ ಕೊಟ್ಕೊಂಡು ಬಂದಿರೋದಲ್ಲ. ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಸೂಟ್ಕೇಸ್ ಗಿರಾಕಿ ಎಂದಿದ್ದು ಇದೇ ಯತ್ನಾಳ್ ಅವರು. ಹಾಗೆಯೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಭ್ರಷ್ಟರು ಅಂತ ಹೇಳಿದ್ದು ಇದೇ ಯತ್ನಾಳ್ ಅವರು. ಹಾಗೆಯೇ ಸಿಎಂ ಸ್ಥಾನಕ್ಕೆ 2,000 ಕೋಟಿ ಕೊಡಬೇಕು ಅಂತ ಹೇಳಿದ್ದು ಕೂಡ ಇದೇ ಯತ್ನಾಳ್ ಅವರು. ಯಡಿಯೂರಪ್ಪ ಲಿಂಗಾಯತ್ರೆ ಅಲ್ಲ ಅಂತ ಹೇಳಿದ್ದು ಇದೇ ಯತ್ನಾಳ್ ಅವರು. ಹಾಗೆಯೇ ಕೊರೋನಾ ಸಂದರ್ಭದಲ್ಲಿ ಹಗರಣ ಆಗಿದೆ ಅಂತ ಹೇಳಿದ್ದು ಕೂಡ ಇದೇ ಯತ್ನಾಳ್ ಅವರು. ಒಂದಲ್ಲ ಎರಡಲ್ಲ, ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಕೊಂತಾನೆ ಬಂದರು. ಅದು ಬಿಜೆಪಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಹೌದು, ಅಧಿಕಾರದಲ್ಲಿ ಇಲ್ಲದಿದ್ದ ಸಂದರ್ಭದಲ್ಲೂ ಕೂಡ ಹೌದು. ಆವಾಗ ಬಿಜೆಪಿ ಹೈಕಮಾಂಡ್ ಏನ್ ಮಾಡ್ತಾ ಇತ್ತು ಸರ್, ಈ ಪಕ್ಷ ವಿರೋಧಿ ಹೇಳಿಕೆಯನ್ನು ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವಾಗಲೇ ಬಿಸಿ ಮುಟ್ಟಿಸ್ಬೋದಿತ್ತಲ್ಲ ಇವರಿಗೆ. ನೋಡಿ, ಯಾವುದೇ ಪಕ್ಷದಲ್ಲೇ ಆದ್ರೂ ಪಕ್ಷ ವಿರೋಧವಾಗಿ ಅವರ ಅಸಮಾಧಾನ ತೋರಿಸ್ಕೊಳ್ಳೋವಂಥದ್ದು ಹೇಳೋವಂಥದ್ದು ಸಹಜವಾಗಿರುತ್ತೆ. ಈಗ ನಾವು BJP ಪಕ್ಷದವರಾಗಲಿ ಅಥವಾ ಕಾಂಗ್ರೆಸ್ಸಲ್ಲಾಗಲಿ JDS ಅಲ್ಲಾಗಲಿ ಯಾರಲ್ಲೇ ಆಗಲಿ ಆಂತರಿಕವಾಗಿ ಕುತ್ಕೊಂಡು ಕೆಲವೊಂದು ವಿಚಾರಗಳನ್ನ ಹೇಳೋದಕ್ಕೂ ಬಹಿರಂಗವಾಗಿ ಕೆಲವೊಂದು ವಿಚಾರಗಳನ್ನ ಬಂದುಬಿಟ್ಟು ಓಪನ್ ಸ್ಟೇಜಲ್ಲಿ ಹೇಳೋದಕ್ಕೂ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನೀವು ಇಷ್ಟೆಲ್ಲ ಪಾಯಿಂಟ್ಸ್ ಏನು ಹೈಲೈಟ್ ಮಾಡಿ ಹೇಳ್ತಾ ಇದ್ರಿ, BJP ಒಂದು ಶಿಸ್ತಿನ ಪಕ್ಷ, ಅದರಲ್ಲಿ ಈ ಹಿಂದೆ ಹೈಕಮಾಂಡ್ ಅವರು ಇನ್ನೂ ಒಂಚೂರು ಎಲ್ಲೋ ಶಿಸ್ತಿನ ಕ್ರಮ ತಗೋಬೇಕಾಗಿತ್ತು ಅಂತ ನಮಗೆ ವೈಯಕ್ತಿಕವಾಗಿ ನನಗೂ ಅನಿಸುತ್ತೆ. ಯಾಕೆ ಅಂತೇಳಿದ್ರೆ ಅದು ಸಾಕಷ್ಟು ಡ್ಯಾಮೇಜ್ ಕ್ರಿಯೇಟ್ ಮಾಡ್ತಾನೆ ಬರ್ತಾ ಇತ್ತು. ಸೊ ಬಟ್ ಎನಿವೇಸ್, ನಿಮಗೆ ಲೇಟರ್ ದ ಬೆಟರ್ ಅನ್ನೋ ಥರ ಹೇಳೋದಾದರೆ, ಈಗ ಲಾಸ್ಟಲ್ಲಿ ಅವರು ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಯತ್ನಾಳ್ ಅವ್ರಿಗೆ. ಇದಕ್ಕೆ ಯತ್ನಾಳ್ ಅವರು ಕೂಡ ಕೆಲವೊಂದು ಸಮಜಾಯಿಸಿಗಳನ್ನ ಕೊಡ್ತಾ ಇದ್ದಾರೆ. ಅದು ಯಾವ ರೀತಿ ತಗೊಳ್ತಾರೆ ಅದು BJP ಆಂತರಿಕವಾಗಿ ಅವ್ರು ನೋಡಬೇಕಾಗ್ತದೆ, ಹೈಕಮಾಂಡ್ ಕೂಡ ನೋಡ್ತಾರೆ. ಆದರೆ ನಮಗೆ ಇಲ್ಲಿ ಸ್ಥಳೀಯವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡೋದಾದರೆ ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಮುಂಚೆನೆ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು ಅನ್ನೋವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಪ್ಲಸ್ ನಿಮಗೆ ಯಾವುದೇ ಒಂದು ಪಾರ್ಟಿಲಿರಬೇಕಾದ್ರೆ ಯತ್ನಾಳ್ ಅವರು BJPಲಿರಲಿ ಅಥವಾ ಈಗ ಆಡಳಿತ ಪಕ್ಷದಲ್ಲಿ ಇರೋವಂಥ ಸುಮಾರು ಬಣಗಳೇನಿದಾವಲ್ಲ, ಆ ಬಣಗಳು ಯಾರ್ಯಾರು ಸಚಿವರಿದ್ದಾರೆ, ಕ್ಯಾಬಿನೆಟ್ ಸಚಿವರುಗಳಿದ್ದಾರೆ, ಮತ್ತೊಬ್ಬರು ಯಾರೇ ಇದ್ದಾರೆ, ಅವರು ಯಾವುದೇ ಒಂದು ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ಒಂದು ಸ್ಮೂತ್ ಅಡ್ಮಿನಿಸ್ಟ್ರೇಷನ್ ಪ್ರೊಸೆಸ್ ಅಂತ ಏನಿರುತ್ತಲ್ಲ, ಅದನ್ನು ಯಾವಲ್ಲೂ ಹಾಳು ಮಾಡೋವಂಥ ಕೆಲಸ ಆಗುತ್ತೆ. ಅದು ಯಾವುದೇ ಪಕ್ಷದಲ್ಲಿ ಇರ್ರೆಸ್ಪೆಕ್ಟಿವ್, ನಾನು ಹೇಳ್ತಾ ಇರುವಂಥದ್ದು ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ. ನೋಡಿ, ಈಗ ವಿರೋಧ ಪಕ್ಷದಲ್ಲಿ ಅಂತ ಬಂದಾಗ ನಮಗೆ ನಾವು ಆಡಳಿತ ಪಕ್ಷ ಅವರು ಮಾಡ್ತಾ ಇರುವಂಥ ಭ್ರಷ್ಟಾಚಾರ ವಿರುದ್ಧವಾಗಿ ಸ್ಟ್ರಾಂಗ್ ಆಗಿ ಏನೇ ಒಂದು ಮಾಡಬೇಕು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಈ ಥರ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಅಂತ ಬಂದಾಗ ನಮ್ಗೆ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಸಹಜ. ಅದು BJPಲಿ ಇರ್ಬೋದು, ನಮ್ಮಲ್ಲಿರ್ಬೋದು, JDS ಅಲ್ಲಿ ಹೊರತುಪಡಿಸಿ ನಾನೇನು ಹೇಳ್ತಾ ಇಲ್ಲ. ಸೊ ನಾವು ಒಂದು ಶಿಸ್ತಿನ ಕ್ರಮ ತಗೋಬೇಕಾದ್ರೆ ಅವರು ಇದಕ್ಕೆ ಮುಂಚೆ ಒಂಚೂರು ಆ್ಯಕ್ಷನ್ ತಗೊಂಡಿದ್ರೆ ಇನ್ನೂ ಬೆಟರ್ ಆಗ್ತಿತ್ತೇನೋ ಅಂತ ಒಂದು ಅಭಿಪ್ರಾಯ ಇತ್ತು. ಆದರೆ ಇವತ್ತು ಓಕೆ, ಒಂದು ಶಿಸ್ತಿನ ಕ್ರಮ ತಗೊಂಡಿದ್ದಾರೆ. ಅದಕ್ಕೆ ಯತ್ನಾಳ್ ಅವರು ಕೂಡ ನಾನು KJP ಥರ ಪಕ್ಷ ಕಟ್ಟಕ್ಕೆ ಹೋಗಲ್ಲ, ನಾನು ಯಾವತ್ತಿದ್ರೂ BJPಲೇ ಇರ್ತೀನಿ, BJP ನನ್ನ ಮಾತೃ ಪಕ್ಷ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್, ಅವ್ರು ಹೇಳ್ಬೋದು. ಈ ಆಚೆ ಹೋದ ಮೇಲೆ ಅವರು ಸ್ವತಂತ್ರರು, ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದ್ರೂ ಇರಬಹುದು, ಅಂದ್ರೆ ಮುಂದಿನ ಬರೋ ಎಲೆಕ್ಷನ್ಸ್ಗೆ ಅಂತ. ಇಲ್ಲ ಅವರು ಈಗಿರುವಂಥ ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡ್ತಾರಾ ಇಲ್ವಾ, ಅದು ಅವ್ರ ಇಂಡಿವಿಜುವಲ್ ಡಿಸಿಷನ್ಸ್ಗಳು, ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ. ಆದರೆ ಅವ್ರ ಉದ್ದೇಶ ಕರೆಕ್ಟಾಗಿರ್ಬೋದು, ಬಟ್ ಆ ವೇ ಯಾವ ರೀತಿ ಇವರು ಮಾಡಿದ್ರು ಅದು ಎಲ್ಲೋ ಒಂದು ಕಡೆ ಬೇರೆ ಥರ ಡೈರೆಕ್ಷನ್
ಡೈರೆಕ್ಷನ್ಲೆಸ್ ಆಯಿತು ಅನ್ನೋವಂಥದ್ದು ನಮಗನ್ಸುತ್ತೆ. ಅದರಿಂದ ಡ್ಯಾಮೇಜ್ ಆಗಿದೆ ಸುಮಾರು, ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ನಾವಾಗಲಿ ಬಿ ಜೆ ಪಿಯವರಾಗಲಿ ಓವರ್ ಆಲ್ ಆಗಿ ನಮಗೆಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗಿದೆ ಅಂತ ಅನ್ಕೊಳ್ತೀನಿ. ಆದರೆ ಇದು ಆದ ಮೇಲೆ ಇನ್ನೂ ಕೆಲವೊಂದು ಡ್ಯಾಮೇಜಸ್ನ ತಡೆಯುವಂಥ ಕೆಲಸಗಳನ್ನ ನಾವು ಸಜೆಷನ್ ಕೊಡ್ತೀವಿ ನಮ್ಮ ಮಿತ್ರ ಪಕ್ಷ ಬಿ ಜೆ ಪಿಯವರಿಗೆ. ಯಾಕೆಂದರೆ ಈಗ ಇಲ್ಲಿಗೆ ಸ್ಟಾಪ್ ಆಗಲ್ಲ ಇದು. ಈಗ ಯತ್ನಾಳ್ ಅವರು ನಾಳೆ ಬಂದ್ಬಿಟ್ಟು ಸ್ವತಂತ್ರರಿದ್ದೀನಿ ಅಂತ ಅಂದ್ಬಿಟ್ಟು ಮತ್ತೆ ಹೇಳಿಕೆಗಳನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದು ಬಿಜೆಪಿ ವಿರುದ್ಧವಾಗಿ ಹೇಳಿಕೆಗಳನ್ನ ಸ್ಟಾರ್ಟ್ ಆಗ್ಬೋದು. ನಮಗಿಲ್ಲಿ ಬೇಕಾಗಿರುವಂಥದ್ದು ಆಡಳಿತ ಪಕ್ಷದ ಏನು ವೈಫಲ್ಯಗಳಿದೆಯಲ್ಲ ಅದರ ವಿರುದ್ಧವಾಗಿ ಹೆಚ್ಚಿಗೆ ಹೇಳಿಕೆಗಳಿರಬೇಕೇ ಹೊರತು ಅವರು ಮತ್ತೆ ಬಿಜೆಪಿ ವಿರುದ್ಧವಾಗಿ ಅಥವಾ ನಮ್ಮ ಸಮ್ಮಿಶ್ರ ಏನೊಂದು ವಿರೋಧ ಪಕ್ಷದಲ್ಲಿ ನಾವು ಏನಿದೀವಲ್ಲ ನಮ್ಮ ವಿರೋಧವಾಗೋ ಅಥವಾ ಅವರ ಆಂತರಿಕವಾಗಿ ಹೇಳುವಂಥದ್ದು ಕಡಿಮೆ ಆಗಬೇಕು ಯಾವಾಗ್ಲೂ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಾನು ಹೇಳಿದಂಗೆ ಡೈರೆಕ್ಷನ್ಲೆಸ್ ಆಗ್ಬಿಡುತ್ತೆ. ಸೊ ಡೈರೆಕ್ಷನ್ ಆದಾಗ ಏನಾಗುತ್ತೆ, ನಮಗೆ ಯಾರು ಒಂದು ಆಡಳಿತ ಪಕ್ಷದ ಫೇಲ್ಯೂರ್ಸ್ ನೋಡೋದಕ್ಕಿಂತ ಜಾಸ್ತಿ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಬಗ್ಗೆ ಡಿಸ್ಕಷನ್ ಜಾಸ್ತಿ ಆಗ್ಬಿಡುತ್ತೆ. ನೋಡಿ, ಇವತ್ತು ನಾನು ಮೊದಲಿಗೆ ನಾನು ಚರ್ಚೆ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದೆ, ಇವತ್ತಿನ ದಿವಸ ನಾವು 2 ವರ್ಷ ಕಳೀತಾ ಬಂತು ಒಂದು ಆಡಳಿತ ಪಕ್ಷ ಕಾಂಗ್ರೆಸ್ ಅವರು ಏನ್ ಭ್ರಷ್ಟಾಚಾರ ಮಾಡಿದಾರ, ಅಭಿವೃದ್ಧಿ ಮಾಡ್ತಾ ಇದಾರ, ಮತ್ತೊಂದು ಅಂತ ಅಂದ್ಬಿಟ್ಟು ಇದ್ರ ಮೇಲೆ ನಮ್ಮ ಫೋಕಸ್ ಇರಬೇಕೇ ಹೊರತು ಒಂದು ವಿರೋಧ ಪಕ್ಷದಲ್ಲಿ ಆಗ್ಬಿಟ್ಟು ಇಂಟರ್ನಲ್ ಕಾನ್ಫ್ಲಿಕ್ಟ್ಸೇ ದೊಡ್ಡ ವಿಷಯ ಆಗ್ಬಾರ್ದು, ದೊಡ್ಡ ವಿಚಾರ ಆಗ್ಬಾರ್ದು. ಸೊ ಇಲ್ಲಿ ಇವಾಗ ಯತ್ನಾಳ್ ಅವರು ಓಕೆ, ಅವರು ಮತ್ತೆ ಇನ್ನೊಂದು ಬಣ ಅಂತ ಏನೊಂದು ಹೇಳ್ಕೊಂಡು ನಾವೆಲ್ಲ ಮತ್ತೆ ಮೀಟ್ ಆಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಒಂದು ವೈಯಕ್ತಿಕ ರಿಕ್ವೆಸ್ಟ್ ಅಥವಾ ಸಜೆಷನ್ ಅಂತ ಅನ್ಕೊಳ್ಳಿ, ನೀವು ಆದಷ್ಟು ಬೇಗ ಒಂದು ಕನ್ಕ್ಲೂಷನ್ ಬಂದ್ಬಿಡ್ಬೇಕು. ಯು ಆರ್ ಇನ್ ಆರ್ ಔಟ್. ನೀವು ವಿಚಾರಗಳು ಏನ್ ಬೇಕಾದ್ರೆ 1000 ಇರ್ಬೋದು. ನಾವೆಲ್ಲ ಒಟ್ಟಿಗೆ ಅಗೇನ್ಸ್ಟ್ ಆಗಿ ಯಾರು ಅಗೇನ್ಸ್ಟ್ ಆಗಿದ್ದೀವಿ ಅನ್ನೋಂಥದ್ದು ಅದು ಬೇರೆ ವಿಚಾರ. ಈಗ ಅವರು ಸ್ವತಂತ್ರರಿದ್ದಾರೆ, ಈಗ ಅವ್ರು ಇಂಡಿವಿಜುವಲ್ ಆಗೇನೆ ಆಡಳಿತ ಪಕ್ಷ ವಿರೋಧವಾಗಿ ಓಡಾಡ್ಬೋದು, ವಿ ಆರ್ ನಾಟ್ ಅಗೇನ್ಸ್ಟ್ ಇಟ್. ಆದ್ರೆ ನಮ್ಮ ಇವಾಗ ಒಂದು ಆಂತರಿಕವಾಗಿ ಈಗ ಫಾರ್ ಎಕ್ಸಾಂಪಲ್ ಡೆಲ್ಲಿಗೆ ಹೋದಾಗ ಅಂತ ತಿಳ್ಕೊಳ್ಳಿ, ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆನೋ ಬಿಜೆಪಿಯ ಅಲ್ಲಿ ಅನೇಕ ಹಿರಿಯ ನಾಯಕರು ಚರ್ಚೆ ಮಾಡಿದ್ರು. ನಾವು ಕೂಡ ಕೆಲವೊಂದು ಸಜೆಷನ್ ಕೊಟ್ವಿ, ಬಟ್ ಅಟ್ ಸಮ್ ಪಾಯಿಂಟ್ ನಾವು ಹೇಳಿದ್ವಿ ಇದವರ ಆಂತರಿಕ ವಿಚಾರಗಳು. ಸೊ ತೀರಾ ನಾವು ಜಾಸ್ತಿ ಮುಗ್ ತೂರ್ಸಕ್ ಹೋಗ್ಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಕರ್ನಾಟಕ ರಾಜ್ಯದ ಜನರ ಹಿತಕ್ಕಾಗಿ ಅಂತ ನೋಡಿದಾಗ ನಾವು ಈಗ ನಿಮಗೆ ಬೆಳಗಾಂ ಅಧಿವೇಶನ ಆಯ್ತು, ಅದ್ರ ಹಿಂದಿನ ಅಧಿವೇಶನ ಆಯ್ತು, ಮೊನ್ನೆ ಬಜೆಟ್ ಸೆಷನ್ ಆಯ್ತು. ಈ ಬಜೆಟ್ ಸೆಷನ್ ಅಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಈ ರೀತಿ ನಿಮ್ಗೆ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಗಳು ಇದ್ದಾಗ ನಮಗೆ ಒಂದು ಡ್ಯಾಮೇಜ್ ಆಗುವಂಥದ್ದು ಅಥವಾ ನಮ್ಮ ಬಲ ಒಂಚೂರು ಕಡಿಮೆ ಆಗುವಂಥದ್ದು ನಿಜ. ಯಾಕೆಂದ್ರೆ ನಮ್ಮ ಫೋಕಸ್ ಆಡಳಿತ ಪಕ್ಷದ ವಿರೋಧವಾಗಿ ಮಾತಾಡೋದಕ್ಕಿಂತ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಬಗ್ಗೆನೆ ಅವರು ಕೊಟ್ಟಿರೋ ಹೇಳಿಕೆಗಳನ್ನ ನಾವು ಹಿಂಗೆ ಸಮಜಾಯಿಸ್ಕೋಬೇಕು ಅಥವಾ ಅದನ್ನ ಹಿಂಗೆ ಡಿಫೆಂಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೇ ಜಾಸ್ತಿ ಟೈಮ್ ಹೋಗ್ಬಿಡ್ಬಹುದೇನೋ ಅನ್ನೋದು ನಾವು ಗಮನಿಸಿದೀವಿ. ಸೊ ಇದನ್ನ ನಾವು 100% 100% ನಮಗೆ ಈಗ ನಮಗೆಲ್ಲ ಹೊಸ ವರ್ಷ ಯುಗಾದಿ. ಸೊ ಇನ್ ದ ಕಮಿಂಗ್ ಡೇಸ್, ಇನ್ನ ಬರೋ ವಾರದಲ್ಲಿ ಬರೋ ತಿಂಗಳಿಂದ ನಾವು ಇದನ್ನ ಎಲ್ಲಾ ಸರಿಪಡಿಸ್ಕೊಂಡು ಈಗ ಅವ್ರನ್ನ ಹೊರತುಪಡಿಸಿ ಈಗ ಅವ್ರ ಆಚೆಯಿಂದ ಅವರು ಸ್ವತಂತ್ರರಾಗಿ ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ವಿ ಕೆನಾಟ್ ಕಮೆಂಟ್ ಆನ್ ಹಿಮ್. ಈಗ ಇಲ್ಲಿವರೆಗೂ ಏನಾಗ್ತಾ ಇತ್ತು, ಬಿಜೆಪಿ ಅವರ ಹೈಕಮಾಂಡ್ ಮತ್ತೊಂದು ಅಂತೆಲ್ಲ ಇರ್ತಿತ್ತು. ಈಗ ಅವ್ರು ಹೇಳ್ತಾರೆ ನನಗೆ ನಾನೇ ಹೈಕಮಾಂಡ್. ಈಗ ಯತ್ನಾಳ್ ಅವ್ರು ಏನ್ ಹೇಳ್ತಾರೆ, ನನಗೆ ನಾನೇ ಹೈಕಮಾಂಡ್, ನಾನು ಇವ್ರ ಬಗ್ಗೆನೂ ಮಾತಾಡ್ತೀನಿ, ಮತ್ತೊಬ್ಬರ ಬಗ್ಗೆನೂ ಮಾತಾಡ್ತೀನಿ ಅಂತ ಹೇಳ್ತಾರೆ. ಸೊ ನಾನು ಹೇಳೋವಂಥದ್ದು, ನೀವು ವೈಯಕ್ತಿಕವಾಗಿ ಮಾತಾಡುವಂಥದ್ದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಉದ್ದೇಶ ಏನಿದೆ, ನಿಮ್ಮ ಉದ್ದೇಶ ಹಿಂದೂ ಪರ ಹೋರಾಟಡೆ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡ್ತೀವಿ ನಿಮಗೆ. ನೀವು ಒಂದು ಆಡಳಿತ ಪಕ್ಷದ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ರ ಮಾಡಿ, ಸಪೋರ್ಟ್ ಮಾಡ್ತೀವಿ ನಾವು. ಅದನ್ನ ಬಿಟ್ಟು ನೀವು ಯಾರೋ ಒಂದು ಫ್ಯಾಮಿಲಿ ಟಾರ್ಗೆಟ್ ಮಾಡಿ ಮಾತಾಡುವಂಥದ್ದು ಅಥವಾ ಯಾವುದೇ ಒಂದು ಪಕ್ಷನ ಟಾರ್ಗೆಟ್ ಮಾಡಿ ಮಾತಾಡುವಂಥದ್ದು, ಇದು ಒಂದು ಹಿರಿಯ ನಾಯಕರಾಗ್ಬಿಟ್ಟು ಅದು ಸಮಂಜಸ ಅಲ್ಲ. ವೆಲ್ ಅರುಣ್ ಸರ್, ಇನ್ನೊಂದು ವಿಚಾರ, ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ, ಬಿಜೆಪಿಯಲ್ಲಿ ರೆಬಲ್ ಆದವರು ಯಾರು ಕೂಡ ಪಕ್ಷದಲ್ಲಿ ಉಳಿಯೋದಿಲ್ವಾ? ಲೋಕಸಭೆ ಚುನಾವಣೆಯಲ್ಲಿ ಈಶ್ವರಪ್ಪ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಪದವೀಧರರ ಚುನಾವಣೆಯಲ್ಲಿ ರಘುಪತಿ ಭಟ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು, ನಿಮ್ಮದೇ ಭಾಗದ ನಾಯಕ, ನಿಮ್ಗೆ ಗೊತ್ತಿರಬಹುದು. ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆ ಆದಂತ ಎಲ್ಲಾ ನಾಯಕರು ಕೂಡ ಘಟಾನುಘಟಿಗಳೇ. ಪಕ್ಷಕ್ಕೆ ಲಾಸ್ ಅಲ್ವಾ ಸರ್ ಇದು? ನಮಗೆ ಯಾವುದೇ ಶಿಸ್ತಿನ ಎಲ್ಲೆಯನ್ನು ಮೀರಿದಂತ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಅವರನ್ನು ಉಳಿಸಿಕೊಳ್ಳುವುದಕ್ಕೆ ಶತಾಯ ಗತಾಯ 100% ನಾವು ಪ್ರಯತ್ನ ಮಾಡ್ತೀವಿ. ಖಂಡಿತವಾಗಿ ನಡೆಯುತ್ತೆ. ನಮ್ಮ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ವಿಚಾರ ಖಂಡಿತವಾಗಿ ನಡೆಯುತ್ತೆ. ಆದರೆ ಕೊನೆಯಲ್ಲಿ ಯಾವುದೇ ಪರಿಣಾಮ ಬೀರ್ತಾ ಇಲ್ಲ. ನನಗೆ ನಾನು ಪಕ್ಷಕ್ಕಿಂತಲೂ ಮೇಲು ಅನ್ನುವ ಭಾವನೆ ಆ ವ್ಯಕ್ತಿ ಬಂದಿದ್ದಾನೆ ಅಂತ ಆದ್ಮೇಲೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾದಂತಹ ನಿರ್ಣಯವನ್ನು ವರಿಷ್ಠರು ಆಗಾಗ್ಗೆ ತೆಗೆದುಕೊಂಡು ಬಂದಿದ್ದಾರೆ. ಇದು ಕೂಡ ಒಂದು. ಹಾಗೆ ಕಳೆದ ಎಲೆಕ್ಷನ್ ನಲ್ಲಿ ಅರುಣ್ ಪುತ್ತಿಲ ಅವರನ್ನು ಕೂಡ ನಾವು
ನಮ್ಮ ಸಿದ್ಧಾಂತ ಮತ್ತು ಪಕ್ಷ ಶಿಸ್ತಿಗೆ ಒಳಗಾಗಿದ್ದಾರೆ ಅನ್ನುವಂತ ಒಂದು ಮನವರಿಕೆ ಆದ್ಮೇಲೆ ಪಕ್ಷದಲ್ಲಿ ಸ್ಥಾನ ವಹಿಸ್ಕೊಂಡಿದ್ದಾರೆ ಅವರು. ಹೀಗೇನೆ ಭಾರತೀಯ ಜನತಾ ಪಕ್ಷ ನಿಮ್ಮಲ್ಲಿ ಅಖಂಡವಾಗಿರತಕ್ಕಂತ ಹಿಂದುತ್ವ ಎಲ್ಲವೂ ಇರಬಹುದು, ಆದ್ರೆ ಒಂದು ಸೂತ್ರ, ಶಿಸ್ತು ಅಂತ ಹೇಳಿದ್ರೆ ಸೂತ್ರ ಸರ್. ಗಾಳಿಪಟ ಎಷ್ಟೇ ವಿಶಾಲವಾಗಿರಬಹುದು, ಎಷ್ಟೇ ಸುಂದರವಾಗಿರಬಹುದು, ಬಹಳ ಮೇಲಕ್ಕೆ ಹಾರುತ್ತೆ ಅನ್ನುವಂಥದ್ದು ಇರ್ಬೋದು, ಆದ್ರೆ ಸೂತ್ರ ಅನ್ನುವಂಥದ್ದು ಇಲ್ಲದಿದ್ರೆ ಎಂತಹ ದೊಡ್ಡ ಗಾಳಿಪಟ ಆದ್ರೂ ಕೂಡ ಅದು ತರಗೆಲೆಯಾಗಿ ಉರುಳಿ ಬೀಳುತ್ತೆ. ಅದಕ್ಕೋಸ್ಕರ ಎಂಥದೇ ದೊಡ್ಡ ಕಾರ್ಯಕರ್ತನಾಗಿರ್ಲಿ, ನಾಯಕನಾಗಿರ್ಲಿ, ಅವನು ಪಕ್ಷದ ಶಿಸ್ತು ಅಂತ ಮೀರಿದಾನೆ ಅಂತ ಆದ್ಮೇಲೆ ಅದಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳುವಂಥದ್ದು ಪಕ್ಷದ ಮುಂದಿನ ಉಳಿವಿಗೆ ಮತ್ತು ಅದರ ಬೆಳವಣಿಗೆ ಪೂರಕವಾಗಿರುತ್ತೆ. ಈಗ ನೋಡಿದ್ರೆ ಎಲ್ಲೋ ಒಂದು ಕಾರ್ಯಕರ್ತನ ಕಳೆದುಕೊಂಡಿದ್ದೀವಿ ಅಂತ ಅನಿಸಿರಬಹುದು, ಆದರೆ ಇದು ಸಾವಿರಾರು ಕಾರ್ಯಕರ್ತರಿಗೆ ನಾವು ಮುಂದೆ ಹೇಗಿರಬೇಕು ಅನ್ನತಕ್ಕಂಥದಕ್ಕೆ ಮಾರ್ಗದರ್ಶನವೂ ಕೂಡ ಆಗ್ಬಹುದು. ಇದೇ ನಮ್ಮ ಪಕ್ಷಕ್ಕೆ ಇನ್ನಷ್ಟು ಇಂಧನವೂ ಆಗಬಹುದು ಬೆಳಗಲಿಕ್ಕೆ. ಯಾಕೆ ಆಗಬಾರದು? ಖಂಡಿತವಾಗಿ ಆಗುತ್ತೆ. ಹೀಗೆ ಯಾವಾಗ ಪಕ್ಷ ನಿಷ್ಠುರವಾಗಿ, ಪಕ್ಷ ಯಾಕೆ ಬೇಕು ಸರ್? ನಾವ್ ಹೇಳುವಂಥದ್ದು ವ್ಯಕ್ತಿಗಿಂತ ಪಕ್ಷ ಮೇಲು, ಪಕ್ಷಕ್ಕಿಂತ ರಾಷ್ಟ್ರ ದೇಶ ಮೇಲು. ಈ ದೇಶದ ಉಳಿವಿಗೋಸ್ಕರ ಮಾತ್ರ ಪಕ್ಷವಿರುವಂಥದ್ದು. ಅದಕ್ಕೋಸ್ಕರ ಪಕ್ಷ ದಷ್ಟ ಪುಷ್ಟವಾಗಿ ಇರಬೇಕು, ಬಲಯುತವಾಗಿ ಇರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಶಿಸ್ತು ಅನ್ನುವಂಥ ಮೊದಲ ಗೆರೆ ಬೇಕೇ ಬೇಕು. ಆ ಕಾಪಿ ಲೈನ್ ನಲ್ಲಿ ನಾವು ಪುಸ್ತಕದಲ್ಲಿ ಬರಿತೀವಲ್ಲ, ಕಾಪಿ ಲೈನ್ ನಲ್ಲಿ 2 ಗೆರೆ ಮಧ್ಯದಲ್ಲೇ ಬರಿಬೇಕು ಅಂತ ಹೇಳಿ ಯಾವನಾದ್ರೂ ಹುಡುಗ ನಾನು ಅಡ್ಡಕ್ಕೆ ಬರಿತೀನಿ ಅಂತ ಹೇಳಿದ್ರೆ ಅದಕ್ಕೆ ಮಾರ್ಕ್ಸ್ ಸಿಗುತ್ತೇನೋ? ಬಹಳ ಸುಂದರವಾಗಿ ಬರಿತೀನಿ, ಬಹಳ ಚಂದವಾದ ಅಕ್ಷರ, ದುಂಡು ಕನ್ನಡ ಅಕ್ಷರದಲ್ಲಿ ಬರಿತೀನಿ, ಆದ್ರೆ ಕಾಪಿ ಲೈನ್ ನಲ್ಲಿ ಬರೋದಿಲ್ಲ, ಅಡ್ಡವಾಗಿ ಬರಿತೀನಿ ಅಂತ ಹೇಳಿದ್ರೆ ಅದಕ್ಕೆ ಮಾರ್ಕ್ಸ್ ಸಿಗೋದಿಲ್ಲ ಸ್ವಾಮಿ. ಹಾಗೇನೆ ಪಕ್ಷ ಅಂತ ಹೇಳಿದ ಮೇಲೆ, ಮತ್ತೆ ಅದರಲ್ಲೂ ರಾಜಕೀಯ ಪಕ್ಷ ಅಂತ ಹೇಳಿದ ಮೇಲೆ ಬಹಳಷ್ಟು ರಾಜತಾಂತ್ರಿಕ ನಡೆಗಳು, ಒಂದು ಸ್ಲಿಪ್ ಟಂಗ್ ಕೂಡ ಪಕ್ಷವನ್ನು ಅಧೋಗತಿಗೆ ತರಬಹುದು. ಅಂತ ಒಂದು ನಾಜೂಕಾಗಿರತಕ್ಕಂಥ ಜನರ ಮನಸ್ಸಿನ ಭಾವನೆಗಳು ಅದರಲ್ಲಿ ಮಿಂದಿರುತ್ತೆ. ಅದೆಷ್ಟೋ ಬಲಿದಾನಗಳ ನಂತರ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಸ್ವರ್ಣಿಮ ಯುಗವನ್ನು ಕಾಣುತ್ತೆ. ಇದು ಯಾಕೆ ಅಂತ ಹೇಳಿ ದೇಶಕ್ಕೋಸ್ಕರ ಮಾತ್ರ, ಈ ದೇಶಕ್ಕೋಸ್ಕರ ಮಾತ್ರ ಒಂದು ದಿನ ಒಂದು ಸಮಯದಲ್ಲಿ ರಾಷ್ಟ್ರಕ್ಕೋಸ್ಕರ ಇಡೀ ಪಕ್ಷವನ್ನೇ ಒಂದು ವಿಲೀನ ಮಾಡಿದಂತ ಪಕ್ಷ ಸ್ವಾಮಿ ನಮ್ದು. ಇಂಥ ಪಕ್ಷದಲ್ಲಿ ಎಷ್ಟು ಜೋಪಾನವಾಗಿರ್ಬೇಕು. ನನ್ನ ಮೂಗಿನ ನೇರಕ್ಕೆ ಯಾವುದೇ ವಿಚಾರಗಳು ಸರಿ ತಪ್ಪು ಅಂತ ಅನಿಸಿದ್ರು, ಯಾವಾಗ ಸಾಮೂಹಿಕ ನಾಯಕತ್ವ ಬರುತ್ತೋ, ಅದರಿಂದ ಒಂದು ನಿರ್ಣಯ ಬರುತ್ತೋ, ಅದಕ್ಕೆ ಬದ್ಧನಾಗಿರಲೇಬೇಕು. ಇದು ಒಂದು ಶಿಕ್ಷಣವೂ ಕೂಡ ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೂ ನಾಯಕರಿಗೂ ಒಂದು ಮಾದರಿಯಾಗುತ್ತೆ ಅನ್ನುವಂಥದ್ದಕ್ಕೆ ಹೇಳುವುದಕ್ಕೆ ನಾನು ಬಯಸ್ತೇನೆ. ವೆಲ್, ಮಣಿಕಂಠ ಅವರೇ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಯತ್ನಾಳ್ ಅವರು ಪದೇ ಒಂದು ದೊಡ್ಡ ಆರೋಪವನ್ನು ಮಾಡ್ತಾ ಇದ್ರು. ಇಲ್ಲೆಲ್ಲವೂ ಕೂಡ ಹೊಂದಾಣಿಕೆ ರಾಜಕಾರಣ ಇದೆ. ವಿಜೇಂದ್ರ ಅವರು ವಿರೋಧ ಪಕ್ಷದವರ ಜೊತೆಯಲ್ಲಿ, ಆಡಳಿತ ಪಕ್ಷದವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅವರ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ ಅಂತ ದೊಡ್ಡ ಆರೋಪವನ್ನು ಮಾಡಿದ್ರು. ಅದೇ ಕಾರಣಕ್ಕಾಗಿ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ. ವಿಜೇಂದ್ರ ತಮ್ಮ ದಾರಿಯನ್ನ ಕ್ಲಿಯರ್ ಮಾಡ್ಕೊಂಡ್ರ? ನಿಜಕ್ಕೂ ಕೂಡ ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕೀಯ ಆಗ್ತಾ ಇದೆಯಾ? ಇಲ್ಲ, ಇದು ಬರೀ ಯತ್ನಾಳ್ ಅವರ ಆರೋಪ ಮಾತ್ರ ಇಲ್ಲ, ಇದು ರಾಜ್ಯದ ಜನತೆಯ ಆರೋಪನೂ ಕೂಡ ಇದೆ. ಇದು ಒಪ್ಕೋಬಹುದಾದಂತಹ ಕಹಿ ಸತ್ಯ. ಇದು ಯಾಕೆ ಈ ಮಾತು ಹೇಳ್ತಾರೆ ಅಂತಂದ್ರೆ, ಇವತ್ತು RR ನಗರದ ಶಾಸಕರು ಮುನಿರತ್ನ ಅವರು, ಇವರು ಪದೇ ಮಾತಿಗೂ ಶಿಸ್ತು ಅಂತ ಹೇಳ್ತಾರೆ. ರಾಜ್ಯದ BJPಯಲ್ಲಿರತಕ್ಕಂಥ 90% ಹೆಸರನ್ನ ಹಾಳು ಮಾಡಿದವರು ಅವರು. ಅವ್ರ ಬಗ್ಗೆ ಇವ್ರು ಏನಾದ್ರು ಶಿಸ್ತು ಕ್ರಮ ಜರುಗಿಸಿದಾರಾ? ಈವರೆಗೂ ಅವ್ರಿಗೆ ಏನಾದ್ರು ನೋಟಿಸ್ ಜಾರಿ ಮಾಡಿದಾರಾ? ಇವರೆಲ್ಲ ಒಂದ್ ಕಡೆ ಹಿಂದುತ್ವ ಅಂತೇಳಿ ಒತ್ಕೊಂಡು ಹೋಗೋದ್ ಬಿಟ್ರೆ, ಯತ್ನಾಳ್ ಅವ್ರಿಗೆ ವೈಯಕ್ತಿಕವಾಗಿ ಯಾವುದೇ ಅಧಿಕಾರದ ಮೇಲೆ ಆಸೆ ಇಲ್ಲ ಅವ್ರಿಗೆ. ಇವತ್ತು ನಾನು ರಾಜ್ಯಾಧ್ಯಕ್ಷ ಆಗ್ಬೇಕು ಅನ್ನೋ ಆಸೆ ಇಲ್ಲ, CM ಕ್ಯಾಂಡಿಡೇಟ್ ಆಗ್ಬೇಕು ಅನ್ನೋ ಆಸೆ ಇಲ್ಲ. ಅವರು ಕುಟುಂಬದ ರಾಜಕಾರಣ ಬೇಡ ಅಂತಕ್ಕಂಥ ಆರೋಪವನ್ನು ಇಟ್ಕೊಂಡ್ರು. ಅಥವಾ ಅವ್ರದ್ದೇನು ಈ ಹಿಂದೆ ಆರೋಪ, ಅವರು ವಾಗ್ವಾದ ಮಾಡಿದಾಗ ಕೂಡ ಯಾರೋ ಯಡಿಯೂರಪ್ಪ ಮತ್ತೆ ಶೋಭಾ ಕರಂದ್ಲಾಜೆ ಅವ್ರಿಗೆ ಬಗ್ಗೆ ಮಾತಾಡಿದ್ರೆ ಬಿಟ್ರೆ, BJP ಬಗ್ಗೆ ಆಗ್ಲಿ ಅಥವಾ BJPಯ ನಡವಳಿಕೆ ಬಗ್ಗೆ ಆಗ್ಲಿ ಅವ್ರು ಯಾವತ್ತೂ ಯಾವುದೋ ಒಂದು ಆರೋಪವನ್ನ ಮಾಡಿಲ್ಲ. ಸೊ ಅಂತ ಕಾರ್ಯಕರ್ತರನ್ನ ಇವ್ರು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಿಜಕ್ಕೂ ಅವ್ರು ಹೇಳಿರ್ತಕ್ಕಂಥ ಮಾತು ಎಲ್ಲ ಒಪ್ಕೋಬಹುದಾದಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಎಸ್, ವೆಲ್ ಸರ್, ಒಂದ್ ಕಡೆಯಲ್ಲಿ ಹೊಂದಾಣಿಕೆ ರಾಜಕೀಯ ಆಗ್ತಾ ಇದೆ ಎನ್ನುವಂಥದ್ದು ಕೇಳಿ ಬರ್ತಾ ಇರುವಂತಹ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗಿತ್ತು. ರಿಷಿಕ್ ಗೌಡ್ರೆ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಒಬ್ಬ ನಾಯಕ ಅಂತ ಹೇಳಿದ್ರೆ ಆತನ ಹಿಂದೆ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಸಾಕಷ್ಟು ಕಾರ್ಯಕರ್ತರು ಇರ್ತಾರೆ.
ಆತನ ವಿರುದ್ಧ ಪಕ್ಷವೊಂದು ನಿಲುವನ್ನು ತೆಗೆದುಕೊಳ್ತು ಅಂದ ಸಂದರ್ಭದಲ್ಲಿ ಕಾರ್ಯಕರ್ತರು ಪಕ್ಷದ ವಿರುದ್ಧ ಉಲ್ಟಾ ಹೊಡಿತಾರೆ. ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ತಾ ಇದ್ದಂತೆ 174 ಪದಾಧಿಕಾರಿಗಳು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದು ಪಕ್ಷಕ್ಕೆ ಲಾಸ್ ಅಲ್ವಾ ಸರ್? ಇಲ್ಲ ನೋಡಿ, ನಿಮಗೆ ನೀವೇ ಹೇಳಿದ ಮಾತ್ರ ನಾವು ಗಮನಿಸೋದಾದ್ರೆ, ಯಾರೋ ಒಬ್ಬ ನಾಯಕ ರಾಜೀನಾಮೆ ಕೊಟ್ಟ ಅಂದಿದ ತಕ್ಷಣ ಅವನ ಫಾಲೋವರ್ಸ್ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರು ಪಕ್ಷದ ಫಾಲೋವರ್ಸ್ ಆಗಲ್ಲ. ಓಕೆ, ವ್ಯಕ್ತಿ ಫಾಲೋವರ್ಸ್ ಅವರೆಲ್ಲ ಪರ್ಸನ್ ಫಾಲೋವರ್ಸ್. ಓಕೆ, ಯಾಕೆ ಅಂದ್ರೆ ನಾನು ಪಕ್ಷದ ಫಾಲೋವರ್ ಅಂತ ನಾನು ಹೇಳಿದಾಗ ವ್ಯಕ್ತಿ ಅಥವಾ ನಾಯಕ ಬದಲಾಗ್ತಾರೆ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಆದ್ರೆ ಪಕ್ಷ ಸ್ಟೇಬಲ್. ಯಾಕೆಂದ್ರೆ ನಾನು ಪಕ್ಷಕ್ಕೋಸ್ಕರ ಇದ್ದೀನಿ, ಪಕ್ಷದ ಚಿಹ್ನೆ ಅಂಡರ್ ಇದ್ದೀನಿ ನಾನು ಅಂತ ಹೇಳಿದಾಗ ಯಾವುದೇ ಒಬ್ಬ ನಾಯಕನ ನಾನು ಫಾಲೋ ಮಾಡಲ್ಲ. ಪಕ್ಷದ ಸಿದ್ಧಾಂತ, ಪಕ್ಷದ ಏನದು ಒಂದು ಚೌಕಟ್ಟಿನಲ್ಲಿ ನಾನು ಇರೋಂಥ ಸೇವಕ ಅನ್ನೋ ಒಂದು ಮೈಂಡ್ ಸೆಟ್ ಯಾರಿಗಿರುತ್ತೆ, ಅವರು ಈ ರೀತಿ ಯಾವುದೇ ಒಂದು ವಿಚಾರಕ್ಕೂ ಚೇಂಜಸ್ ಆಗಲ್ಲ. ಯಾಕೆಂದ್ರೆ ನೋಡಿ, ಒಂದು ಪಕ್ಷ ಅಂತ ಅಂದಮೇಲೆ ನೂರಾರು ನಾಯಕರನ್ನ ಬೆಳೆಸಿರುತ್ತೆ. ಇರ್ಬೋದು, ಕೆಲವರು ದೊಡ್ಡ ನಾಯಕರು ಇರ್ಬೋದು, ಕೆಲವರು ಚಿಕ್ಕ ನಾಯಕರು ಇರ್ಬೋದು. ನಾವು ಹೇಳ್ತಾ ಇರುವಂಥದ್ದು ಪಕ್ಷ, ಅದು ಒಂದು ನಿಮಗೆ ಒಟ್ಟಾರೆ ಕಟ್ಟಿರುವಂಥ ಒಂದು ದೊಡ್ಡ ಸರ್ಕಲ್. ಅದು ಆ ದೊಡ್ಡ ಸರ್ಕಲ್ ಅಲ್ಲಿ ಚಿಕ್ಕ ಚಿಕ್ಕ ಸರ್ಕಲ್ ಮೈನಸ್ ಆಗುತ್ತೆ, ಏನ್ ಮಾಡೋಕ್ಕಾಗಲ್ಲ. ಆದ್ರೆ ಇಲ್ಲಿ ಇವಾಗ ಅವರು ಫಾಲೋವರ್ಸ್ ಪದಾಧಿಕಾರಿಗಳು ನಾವು ರಾಜೀನಾಮೆ ಕೊಟ್ಬಿಟ್ಟು ಹೋಗ್ತಾ ಇದೀವಿ ಅನ್ನೋ ತರ ಹೇಳಿದ್ರೆ, ಅವ್ರ ಡಿಫೆನ್ಸ್ ಎಲ್ಲ ಮಾತಾಡೋದಾದ್ರೆ ಏನಕ್ಕೆ ಅವ್ರು ರಾಜೀನಾಮೆ ಕೊಟ್ರು ಅಂದ್ರೆ ನಮ್ಮ ನಾಯಕನಿಗೆ ಮೋಸ ಆಯ್ತು ಅಂತ ರಾಜೀನಾಮೆ ಕೊಟ್ರೆ ಹೊರತು ಪಕ್ಷ ಯಾವ ರೀತಿ ಈ ಶಿಸ್ತು ಕ್ರಮ ತಗೊಳ್ತು, ಯಾಕೆ ಈ ರೀತಿ ಶಿಸ್ತು ಕ್ರಮ ತಗೊಳ್ತು ಅಂತ ಏನಾದ್ರು ಯೋಚನೆ ಮಾಡಿದ್ರ ಅವರು ಅವ್ರು ರಿಟೈನ್ ಆಗ್ಬೋದಾಗಿತ್ತಲ್ಲ. ಈಗ ಕಾರ್ಯಕರ್ತರಿಗೆ ಕೆಲವರು ಗೊಂದಲ ಇರ್ಬೋದು, ಏನಂತ ಯತ್ನಾಳ್ ಅವರು ಹಿಂದುತ್ವದ ಪರ ಮಾತಾಡಿದ್ರು, ವಿಜಯೇಂದ್ರ ಅವರು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಅಥವಾ ಯಡಿಯೂರಪ್ಪ ಅವ್ರ ಫ್ಯಾಮಿಲಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಅವರನ್ನ ಉಚ್ಚಾಟನೆ ಮಾಡ್ಬಿಟ್ಟಿದ್ದಾರೆ ಅನ್ನೋ ರೀತಿಲಿ ಒಂದು ಕಾನ್ಸೆಪ್ಟ್ ಅವ್ರಿಗಿದೆ ಕೆಲವ್ರಿಗೆ, ಫಾಲೋಸ್ ಇರುವಂಥವ್ರಿಗೆ. ಆದರೆ ನಾನು ಹೇಳಕ್ ಬಯಸೋವಂಥದ್ದು, ನೀವು ಒಂದು BJP ಪಕ್ಷ ಒಂದು ಏನು ಡಿಸಿಷನ್ ತಗೊಂಡಿದೆ, ಆ ಡಿಸಿಷನ್ ನೀವು ಯಾಕೆ ಸಪೋರ್ಟ್ ಮಾಡಬಾರ್ದು? ಯಾಕೆಂದ್ರೆ ಈ ಹಿಂದೆ ನೀವು ಹೇಳೋದಾದ್ರೆ, ನಮ್ಮ ಸ್ನೇಹಿತರು ಹೇಳೋದಾದ್ರೆ ಇಂಟರ್ನಲ್ಲಿ ನೀವು ಎಷ್ಟು ಬೇಕಾದ್ರೂ ವಾಯ್ಸ್ ರೈಸ್ ಮಾಡ್ಬೋದು. ಆಮೇಲೆ ಯತ್ನಾಳ್ ಅವರು ಈಗ ಹೊಸದಾಗಿ ಬಂದಿರುವಂಥ ಶಾಸಕರಲ್ಲ. ಯಾಕೆಂದ್ರೆ ನಿಮಗೆ ಹೊಸದಾಗಿ ಬಂದಿರುವಂಥ ಶಾಸಕರಾದ್ರೆ ಒಂದು ಭಯ ಇರುತ್ತೆ, ರಾಜ್ಯದ ನಾಯಕರ ವಿರುದ್ಧ ಹೇಗೆ ಹೋಗೋದು, ಅಥವಾ ಸೆಂಟ್ರಲ್ ಹೈಕಮಾಂಡ್ ಹೆಂಗ್ ರೀಚ್ ಆಗೋದು, ನಮಗೆ ಆ ದಾರಿ ಗೊತ್ತಿಲ್ಲ ಅಂತ ಏನಿಲ್ಲ. ಯತ್ನಾಳ್ ಅವ್ರಿಗೆ ಹೈಕಮಾಂಡ್ ಎಲ್ಲಿ ಹೋಗ್ಬೇಕು, ಯಾವ ರೀತಿ ರೀಚ್ ಆಗಬೇಕು, ಎಲ್ಲಾ ದಾರಿಗಳು ಗೊತ್ತಿದೆ ಅವ್ರಿಗೆ. ತುಂಬಾ ಅನುಭವಿಸಿದ ಪೊಲಿಟಿಷಿಯನ್ ಅವರು. ಈ ಹಿಂದೆ ನಿಮಗೆ MP ಆಗಿದ್ದವರು, ಮಿನಿಸ್ಟ್ರಿ ಆಫ್ ಸ್ಟೇಟ್ ಆಗಿದ್ದಂಥವ್ರು, ಹಲವಾರು ಕೇಂದ್ರ ಸಚಿವರುಗಳ ಕಡೆ ಇವರು ಒಳ್ಳೆ ಕಾಂಟ್ಯಾಕ್ಟ್ ಇದೆ. ಯಾವ ರೀತಿ ಇದನ್ನ ಯಾವೊಂದು ಸಭೆಯಲ್ಲಿ, ಯಾವೊಂದು ಇಂಟರ್ನಲ್ ಮಾರ್ಗದಲ್ಲಿ ನೀವು ಇದನ್ನ ತಲುಪಿಸಬಹುದು, ಯಾರಿಗೆ ತಲುಪಿಸಬಹುದು ಅನ್ನೋಂಥ ಎಲ್ಲಾ ವಿಚಾರಗಳು ಅವ್ರಿಗೆ ಗೊತ್ತಿದೆ. ಸೊ ಈ ಎಲ್ಲಾ ವಿಚಾರಗಳು ಗೊತ್ತಿರಬೇಕಾದ್ರೆ ಅವ್ರು ಮಾಡ್ತಾ ಇದ್ದಿದ್ದಂಥದ್ದು ಪಕ್ಷ ವಿರೋಧ ಚಟುವಟಿಕೆ, ಹೌದಾ ಇಲ್ವೋ? ಯಾಕೆ ಅಂತ ಹೇಳಿದ್ರೆ, ಇವಾಗ ಇರ್ಬೋದು ನಾನು BJP ವಿರುದ್ಧವಾಗಿ ಮಾತಾಡಿಲ್ಲ, ಆದ್ರೆ ಒಂದು ಫ್ಯಾಮಿಲಿ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ ಅಂತ ಇರ್ಬೋದು. ಬಟ್ ಆ ಯಾವ ಫ್ಯಾಮಿಲಿ ವಿರುದ್ಧವಾಗಿ ನೀವು ಮಾತಾಡ್ತಾ ಇದ್ದೀರೋ ಅವರೊಂದು ಉನ್ನತ ಸ್ಥಾನದಲ್ಲಿದ್ದಾರೆ ಸ್ವಾಮಿ. ಈಗ ವಿಜಯೇಂದ್ರ ಅವರು ಯಾರು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಬಿಟ್ಕೊಳ್ಳಿ, ಅವರೊಂದು ರಾಜ್ಯದ ಅಧ್ಯಕ್ಷ, ಹೌದಾ ಇಲ್ವೋ? ಇವತ್ತಿನ ದಿವಸ ಒಂದು ವಿರೋಧ ಪಕ್ಷದಲ್ಲಿ ನಾವು ಕುತ್ಕೊಂಡಿದೀವಿ, ನಾವಾಗ್ಲಿ BJP ಅವರಾಗ್ಲಿ. ಸೊ ಯತ್ನಾಳ್ ಅವರು ಇದ್ರ ವಿಚಾರವಾಗಿ ಗಮನ ಸೆಳೆಯಬೇಕಾಗಿದ್ರೆ ಹೈಕಮಾಂಡ್ ಹೋಗ್ಬೇಕಾಗಿತ್ತು. ನೀವು ಬರೀರಿ, ಒಂದಲ್ಲ 10 ಪತ್ರಗಳು ಬರೀರಿ, 100 ಪತ್ರಗಳು ಬರೀರಿ, ನೂರಾರು ಕೇಂದ್ರ ಸಚಿವರಿದ್ದಾರೆ. ಇಲ್ಲ ಅಂದ್ರೆ ಸನ್ಮಾನ್ಯ ನಡ್ಡಾ ಅವರಿದ್ದಾರೆ, ನ್ಯಾಷನಲ್ ಪ್ರೆಸಿಡೆಂಟ್. ಇಲ್ಲ ನೀವು ಹೋಗ್ಬಿಟ್ಟು ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ಬೋದಾಗಿತ್ತು, ಅಥವಾ ಹಲವಾರು ಕೇಂದ್ರ ಸಚಿವರು ನಾಯಕರುಗಳಿದಾರಲ್ಲ ಅವ್ರಗಳ ಜೊತೆ ಎಲ್ಲ ನೀವೊಂದು ಈ ರೀತಿ ಆಗ್ತಾ ಇದೆ, ಈ ರೀತಿ ಆಗ್ತಾ ಇದೆ ಅಂತ ನೀವು ಫೀಡ್ಬ್ಯಾಕ್ ಕೊಡ್ಬೋದಾಗಿತ್ತು. ಇಲ್ಲ ನೀವೊಂದು ತಟಸ್ಥರಾಗ್ಬೋದಾಗಿತ್ತು. ಇಲ್ಲಪ್ಪ, ನಾನು ಇದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಕ್ ಇಷ್ಟ ಇಲ್ಲ, ನಾನು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ಕೆಲಸ ನನ್ನ ಗುರುತಿಸಬೇಕು ಅನ್ನೋ ರೀತಿಯಲ್ಲಿ ನೀವು ಮಾಡ್ಕೊಂಡು ಹೋಗಿದ್ರೆ ಆವಾಗ ನೀವೊಬ್ಬ ಪ್ರಬುದ್ಧ ನಾಯಕ ಆಗ್ತಿದ್ರಿ. ಆದ್ರೆ ನೀವು ಮಾಡಿದ್ದೇನಿಲ್ಲಿ, ನೀವು BJPನ ಹೇಳೋ ತರನೂ ಇಲ್ಲ, BJPಲಿ ರಾಜ್ಯ ಅಧ್ಯಕ್ಷಗಳನ್ನ ಹೇಳೋ ತರನೂ ಇಲ್ಲ, ಅಥವಾ ನೀವು ಆಡಳಿತ ಪಕ್ಷದವರಿಗೆ ನೀವು ಹೋಗ್ಬಿಟ್ಟು ತಗೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ ಕೊಟ್ಟೋ ತರ ಆಗ್ತಾ ಇದೆ. ಇದರಿಂದ ಏನೇನೆಲ್ಲ ಲಾಸ್ ಆಯ್ತು ಅನ್ನೋಂಥದ್ದು ನೀವು ವೈಯಕ್ತಿಕವಾಗಿ ಯೋಚನೆ ಮಾಡ್ಬೇಕಾಗಿತ್ತಲ್ವಾ? ಎಷ್ಟು ಡ್ಯಾಮೇಜ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನೀವು ಬರೀ ಇಂಡಿವಿಜುವಲಿ ನಿಮ್ಮದ ಬಗ್ಗೆನೇ ಯೋಚನೆ ಮಾಡಿದ್ರೆ ಹೊರತು ಒಂದು BJP JDS ಸಮ್ಮಿಶ್ರದಲ್ಲಿ ವಿರೋಧ ಪಕ್ಷವಾಗಿ ಎಷ್ಟು ಡ್ಯಾಮೇಜ್ ಆಗ್ತಾ ಇದೆ ನಮ್ಗೆ ಅನ್ನೋದು ಯೋಚನೆ ಮಾಡಬೇಕಾಗಿತ್ತು. ಪ್ಲಸ್ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಫಾಲೋವರ್ಸ್ ಇದ್ರಲ್ವಾ, ಅವರು ಯತ್ನಾಳ್ ಅವ್ರನ್ನ ನೋಡ್ಕೊಂಡು ಫಾಲೋ ಮಾಡ್ಕೊಂಡ್ ಬಂದಿದ್ರ, BJP ನ ಫಾಲೋ ಮಾಡ್ಕೊಂಡ್ ಬಂದಿದ್ರ, ಇವಾಗ ಅವ್ರಿಗೆ ನೀವು ಮಿಸ್ಗೈಡ್ ಮಾಡ್ದಂಗ ಆಗಲ್ಲ. ಈಗ ಆ ಫಾಲೋವರ್ಸ್ ಕಥೆ ಏನೀಗ? ವೆಲ್ ವೆರಿ ಗುಡ್ ಪಾಯಿಂಟ್. ಅರುಣ್ ಸರ್, ಕೊನೆಯದಾಗಿ ಈಗ 2009 ಆಯ್ತು, 2016 ಆಯ್ತು, 2025 ಒಟ್ಟು 3 ಬಾರಿ ಉಚ್ಚಾಟನೆ. ಮುಂದೇನು ಯತ್ನಾಳ್ ಅವರ ಕತೆ? ಮುಂದೇನು ನಿಮ್ಮ ಪಾರ್ಟಿಯ ಮುಂದಿನ ದಿನಗಳು ಹೇಗಿರುತ್ತೆ? ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್.
ಭಾರತೀಯ ಜನತಾ ಪಾರ್ಟಿಗೆ ನನ್ನನ್ನು ಸೇರಿದಂತೆ ಯಾರು ಅನಿವಾರ್ಯ ಅನ್ನುವಂಥದ್ದು ಏನಿಲ್ಲ. ಬಂಜೆ ಎಲ್ಲ ಭಾರತಾಂಬೆ ವೀರ ಸುತರ ದೀನೆಲ ಅಂತ ನಂಬಿಕೊಂಡು ಬಂದವರು. ಅಥವಾ ಯಾವನೇ ಒಬ್ಬ ವ್ಯಕ್ತಿನಿಂದಲೇ ನಮ್ಮ ಪಕ್ಷ ಬೆಳಿಬೇಕು ಅಂತ ಇದ್ರೆ ಅಂತ ಒಂದು ವಿಷಯವನ್ನು ಕೂಡ ನಾವು ಚಿಮಿಟಿಕೆಯಲ್ಲಿ ಕೂಡ ಎತ್ತಿಕೊಳ್ಳಲಿಕ್ಕೆ ನಾವಂತೂ ತಯಾರಿಲ್ಲ. ನಮಗೇನಿದ್ರು ಕೂಡ ಈ ರಾಷ್ಟ್ರದ ಅಭ್ಯುದಯ ಅದಷ್ಟೇ ಮುಖ್ಯವಾಗಿರುವಂತದ್ದು. ಯತ್ನಾಳ್ ಸಾಹೇಬ್ರಿಗೂ ಕೂಡ ಏನ್ ಹೇಳೋಕೆ ಬಯಸ್ತೀನಿ, ಅಷ್ಟೊಂದು ವೈಯಕ್ತಿಕವಾಗಿ ನಾನು ಅಷ್ಟು ದೊಡ್ಡ ವ್ಯಕ್ತಿ ಆಗದಿದ್ರು ಕೂಡ ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನು ಆರಿಸಿ MLA ಆಗಿದ್ದೀರಿ ಅಂತ ಹೇಳಿದ್ರೆ ಬಹಳ ದೊಡ್ಡದಾಗಿರ್ತಕ್ಕಂಥ ಗೌರವವನ್ನು ಹೊಂದಿದ್ದೀರಿ. ಎಷ್ಟೋ ಕಾರ್ಯಕರ್ತರಿಗೆ ಇದನ್ನ ಆಗ್ಬೇಕಾದ್ರೆ ಜೀವನ ಸೌದು ಹೋಗುತ್ತೆ. ಅಂಥದ್ರಲ್ಲಿ ದೇವರು ಪಕ್ಷ ನಿಮ್ಗೆ ಇಂಥ ಒಂದು ಸೌಲಭ್ಯವನ್ನು ಒಂದು ಕೊಟ್ಟಿದೆ. ಅಂತಹ ಸಂದರ್ಭದಲ್ಲಿ ಶಿಸ್ತು ಅನ್ನುವಂಥದ್ದನ್ನು ಮೈಗೂಡಿಸಿಕೊಂಡಿದ್ದಿದ್ರೆ ಈ ಭಾರತೀಯ ಜನತಾ ಪಾರ್ಟಿ ಯಾವುದೇ ಒಂದು ಮನೆಯಲ್ಲಿ ಒಂದು ಸಮಸ್ಯೆ ಅಂತ ಬರ್ತಾವ್ರಿ, ಒಂದಷ್ಟು ಸಮಸ್ಯೆಗಳು ಬರ್ತಾವೆ. ಅದು ಕ್ಷಣಿಕ. ಎಷ್ಟು ವರ್ಷ ಅಂತ ಇರುತ್ತೆ, ಎಷ್ಟು ಸಮಯ ಅಂತ ಇರುತ್ತೆ, ಎಷ್ಟು ದಿನ ಅಂತ ಇರುತ್ತೆ, ಆಮೇಲೆ ಚಕ್ರ ಬದಲಾಗುತ್ತೆ. ವಾಜಪೇಯಿ ಅವರು 2004 ಈ ರಾಷ್ಟ್ರದ ಪ್ರಧಾನ ಮಂತ್ರಿಯಾಗಿ ಪುನಃ ಆಯ್ಕೆ ಬರ್ತಾರ ಅಂತ ಜನಮಾನಸದಲ್ಲಿ ಜನಜನಿತವಾಗಿತ್ತು. ಏನಾಯ್ತು? ಬದಲಾಯ್ತು. ಅದರ ನಂತರ 10 ವರ್ಷಗಳ ಕಾಲ ನಿರಂತರ UPA ಆಡಳಿತ. ಆ ನಂತರ ಭಾರತೀಯ ಜನತಾ ಪಾರ್ಟಿ ಎದ್ದು ಬಂದಂತಹ ಒಂದು ಬಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೇಕು, ಇದೊಂದು ಕಾಲಚಕ್ರ. ನಿಮಗೆ ನಿಮ್ಮ ಮೂಗಿನ ನೆರಕ್ಕೆ ಅದು ತಪ್ಪಾಗಿ ಕೆಲವು ಸತಿ ಕಂಡರೂ ಕೂಡ ಒಂದ್ಸತಿ ಸುಮ್ಮನಿದ್ದು ತಾಳ್ಮೆಯಿಂದ ಯೋಚನೆ ಮಾಡ್ಬೇಕು. ನನ್ನ ಒಂದೊಂದು ಹೇಳಿಕೆ ಪಕ್ಷಕ್ಕೆ ಎಷ್ಟು ಮುಜುಗರ ತಂದು ಕೊಡಬಹುದು, ಆಡಳಿತ ಪಕ್ಷಕ್ಕೆ ಯಾವ ರೀತಿ ಬ್ರೆಡ್ ಅಂಡ್ ಬಟರ್ ಆಗಬಹುದು ಇದೆ, ಇದಂತ ಆಲೋಚನೆ ಮಾಡ್ಬೇಕಲ್ಲ. ಇದೆಲ್ಲ ಸಮಗ್ರವಾಗಿ ನೀವು ಬಿಜೆಪಿಯ ಒಬ್ಬ ಸದಸ್ಯರು, ಒಬ್ಬ ಕಾರ್ಯಕರ್ತರು, ಒಬ್ಬ ನಾಯಕರಾಗಿದ್ದೀರಿ. ಇದನ್ನು ಅರ್ಥ ಮಾಡಿಕೊಂಡು ತಿಳಿತಾ 6 ವರ್ಷಗಳ ಕಾಲ ನಿಮಗೆ ಒಂದು ತಿದ್ದುಕೊಳ್ಳಲಿಕ್ಕೆ ಒಂದು ಸಮಯ ಕೊಟ್ಟಿದೆ. ಅದರ ನಂತರ ಪುನಃ ವಿಮರ್ಶೆ ಮಾಡ್ತೀವಿ. ನಿಮ್ಮಲ್ಲಿ ಬದಲಾವಣೆ ಆದ್ರೆ ಖಂಡಿತವಾಗಿಯೂ ವರಿಷ್ಠರು ಇದರ ಬಗ್ಗೆ ಆಲೋಚನೆ ಮಾಡೇ ಮಾಡ್ತಾರೆ. ಅದರಲ್ಲಿ 2 ಮಾತಿಲ್ಲ ಅಂತ ಹೇಳ್ತಾ ನನ್ನ ಇಲ್ಲಿ ವಕ್ತವ್ಯವನ್ನು ನಿಲ್ಲಿಸ್ತೇನೆ. ವೆಲ್ ಮಣಿಕಂಠ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಇವತ್ತು ಕೇಂದ್ರದಲ್ಲಿ ಒಕ್ಕೂಟದ ಒಂದು ಆಶಯದಿಂದ ದೇಶ ನಡೆಸ್ತಾ ಇದ್ದಾರೆ ಬಿಜೆಪಿಗರು. ರಾಜ್ಯದಲ್ಲಿ ಒಕ್ಕೂಟ ಸೇರಿಸ್ಕೊಂಡ್ರು ಅವ್ರ ಕೈಯಲ್ಲಿ ಗೆಲ್ಲೋ ಪರಿಸ್ಥಿತಿ ಬಂದಿಲ್ಲ. ಇವತ್ತು ಯತ್ನಾಳ್ರು ಹೇಳ್ತಿದ್ದಾರೆ 3 ನನ್ನ ಲಕ್ಕಿ ನಂಬರು ಅಂತ. ಅವರು ಅವ್ರದೇ ಆದಂತಹ ಒಂದು ಪಕ್ಷ ಕಟ್ತಾರೆ ಅನ್ನುವಂತಹ ಎಲ್ಲ ಲಕ್ಷಣಗಳು ಕಾಣ್ ಬರ್ತಾ ಇದೆ. ನ್ಯೂ ಪಾರ್ಟಿ. ಸೊ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಧೂಳಿಪಟ ಆಗೋದು ಒಂದು ಸತ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಯಾವ ಮುನ್ನೆಲೆಗೆ ಬರ್ತೀರಾ ಅಂತ ಹೇಳಿ ಸರ್? ನಾವು ನಮ್ಮ ಎಲ್ಲಾ ಪ್ರಯತ್ನಗಳು ಮಾಡ್ತಾ ಇದೀವಿ, ನಮ್ಮ ಕೆಲಸಗಳು ಮಾಡ್ತಾ ಇದೀವಿ. ಕಾರ್ಯಕರ್ತರ ಬೂತ್ ಮಟ್ಟದಲ್ಲಿ ಕೆಲಸಗಳು ಮಾಡ್ತಾ ಇದೀವಿ. ಇಲ್ಲಿ ಆಗುವಂತಹ ಎಲ್ಲಾ ಬೆಳವಣಿಗೆಗಳು ನಮಗೆ ಸಾಧಕ ಆಗತ್ತೆ. ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಒಂದು ಪರ್ಯಾಯ ಪಕ್ಷನ ಹುಡುಕ್ತಾ ಇತ್ತು. ನಾವು ಕೆಲಸ ಮಾಡಕ್ ಶುರು ಮಾಡಿದೀವಿ. ಕಾರ್ಯಕರ್ತರ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಜನ ನಮಗೂ ಆಶೀರ್ವಾದ ಮಾಡ್ತಾರೆ. ಅದು ನಾವು ರಿಷಿಗೌಡ್ರೆ, ಕೊನೆಯದಾಗಿ ಏನು ಹೇಳ್ತೀರಾ? ನೋಡಿ, ಇದು ಟೆಂಪರರಿ ಅಷ್ಟೇ. ಯತ್ನಾಳ್ ಅವ್ರು ಆಚೆ ಹೋಗಿರ್ಬೋದು, ಅವರೇ ಹೇಳ್ದಂಗೆ ಮತ್ತೆ ವಾಪಸ್ ಬಿಜೆಪಿಗೆ ಬಂದು ಸೇರ್ಕೊಂತಾರೆ. ಅದು ನಮಗೂ ನಿಮಗೂ ಎಲ್ಲ ಗೊತ್ತಿರುವಂತ ವಿಚಾರನೇ. ಸೊ ನಾವ್ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಏನ್ ಮಾಡೋದೇನು ಬೇಡ. ಆದ್ರೆ ಒಂದು ನನ್ನ ಸಜೆಷನ್, ಅವ್ರಿಗೆ ರಿಕ್ವೆಸ್ಟ್ ವೈಯಕ್ತಿಕವಾಗಿ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ಇರುವಂತವ್ರು ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಪಕ್ಷದ ಚೌಕಟ್ಟು, ಆ ಒಂದು ನಿಷ್ಠೆ ಮತ್ತೆ ಆ ಒಂದು ಸಿದ್ಧಾಂತಗಳನ್ನ ಒಪ್ಕೊಂಡು ಬಂದಾಗ ನೀವುಗಳು ಮಾಡುವಂತ ಸ್ಟೇಟ್ಮೆಂಟ್ಗಳಿಂದ ಎಷ್ಟೆಷ್ಟರ ಡ್ಯಾಮೇಜ್ ಆಗುತ್ತೆ, ಏನೆಲ್ಲ ವ್ಯತ್ಯಾಸಗಳಾಗುತ್ತೆ. ಅದರಿಂದ ಅಂತಿಮವಾಗಿ ಕರ್ನಾಟಕ ರಾಜ್ಯದ ಜನತೆ ಇದರಿಂದ ನೋವು ತಗೋಬೇಕಾಗುತ್ತೆ. ಆಮೇಲೆ ಎಲ್ಲೋ ಒಂದ್ ಕಡೆ ಸಿಸ್ಟಮ್ಯಾಟಿಕ್ ಆಗಿರುವಂತ ಅಡ್ಮಿನಿಸ್ಟ್ರೇಷನ್ ಹಾಳಾಗುತ್ತೆ. ದಯಮಾಡಿ ಯಾವುದೇ ಒಬ್ಬ ನಾಯಕ ಆಗ್ಲಿ, ನೀವು ಬೆಳೀರಿ, ಗುರ್ತಿಸ್ಕೊಳ್ಳಿ, ನಾನು ಎಂತ ಪವರ್ಫುಲ್ ನಾಯಕ ಅಂತ ತೋರಿಸ್ಕೊಳ್ಳಿ. ನೀವು ಮಾಡೋ ಕೆಲಸದಿಂದ, ಒಬ್ಬರ ಬಗ್ಗೆ ಹೇಳೋದ್ರಿಂದ, ಮಾತುಗಳನ್ನ ಮಾತಾಡೋದ್ರಿಂದ, ಅಥವಾ ಯಾರನ್ನೋ ನಾನು ಹೇಳಿದ ತಕ್ಷಣ ದೊಡ್ಡ ನಾಯಕ ಆಗ್ಬಿಡ್ತೀನಿ ಅನ್ನೋವಂಥದ್ದು ವರ್ಕೌಟ್ ಆಗಲ್ಲ ಕರ್ನಾಟಕ ರಾಜ್ಯದಲ್ಲಿ. ಇಷ್ಟನ್ನು ನಾನು ಹೇಳಕ್ ಬಯಸ್ತೀನಿ. ನಿಮ್ಮ ಸ್ವಂತ ದುಡಿಮೆಯಿಂದ ನೀವು ದೊಡ್ಡ ಪ್ರಬಲ ನಾಯಕ ಆಗ್ರಿ. ಜನ ಗುರುತಿಸ್ತಾರೆ. ಇದನ್ನೆಲ್ಲ ನೋಡಿದಂತಾದಾಗ ಯತ್ನಾಳ್ ಅವ್ರದ್ದು ಒಂದು ಉದಾಹರಣೆ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಕ್ ಬಯಸ್ತೀನಿ. ಮೈಂಡ್ ಯುವರ್ ಬಿಸ್ನೆಸ್ ಅಷ್ಟೇ. ಎಕ್ಸಾಕ್ಟ್ಲಿ. ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗಿ ಸ್ವಾಮಿ. ನೀವು ಯಾರನ್ನ ಹೇಳಿದ ತಕ್ಷಣ ನೀವು ನಾಯಕ ಆಗಲ್ಲ. ಇವತ್ತಿನ ದಿವಸ ನೋಡಿ ನಿಮ್ಮನ್ನ ಉಚ್ಚನಾಟನೆ ಮಾಡಿದ್ದಾರೆ. ಸೊ ಇದಕ್ಕೆ ಮುಂಚೆ ನೀವು ನಿಮ್ಮದೇ ಆದ ಕೆಲಸಗಳನ್ನ ಮಾಡ್ಕೊಂಡಿದ್ರೆ, ನಾನು ಅದಕ್ಕೆ ಹೇಳಿದ್ರು ಟೆಂಪರರಿ ರೀ. ಈಗ ರಾಜ್ಯಾಧ್ಯಕ್ಷ ಇರ್ಬೋದು, CM ಇರ್ಬೋದು, ಮತ್ತೊಂದು ಇರ್ಬೋದು, ಅದರ ಟೆಂಪರರಿ. ನೀವು ಒಬ್ಬ ದೊಡ್ಡ ನಾಯಕ, ಜನಾಂಗದ ನಾಯಕ ಅಂತ ನೀವು ತೋರಿಸ್ಕೊಳ್ತಾ ಇದ್ರಿ. ಚೆನ್ನಾಗೇ ಮಾಡ್ಕೊಂಡ್ ಬಂದ್ರಿ ನೀವು ಬೆಳಗಾವಿ ಅಧಿವೇಶನದವರೆಗೂ. ಆದ್ಮೇಲೆ ಯಾಕಿಂತ ಹರಿ
ಬಿಡುವಂತ ಕೆಲಸಗಳನ್ನ ಮಾಡ್ಕೊಂಡ್ರಿ, ನಾಲಿಗೆ ಹರಿ ಬಿಡುವಂತ ಕೆಲಸಗಳು. ಖಂಡಿತ. ನೀವೊಂದು ದೊಡ್ಡ ನಾಯಕ, ಗುರುತಿಸ್ಕೊಳ್ಳಿ. ಈಗಲೂ ಅಷ್ಟೇ, ಕಾಲ ಮಿಂಚಿಲ್ಲ. ನೀವು ಮಾಡಿರುವಂತ ಪ್ರಯತ್ನಗಳು, ನೀವು ಮಾಡಿರುವಂತ ಶ್ರಮಗಳು ನಿಮಗೆ ಸಪೋರ್ಟ್ ಮಾಡೇ ಮಾಡುತ್ತೆ. ನಿಮಗೆ ಬಿಜೆಪಿಯಲ್ಲಾಗ್ಲಿ JDS ಅಲ್ಲಾಗ್ಲಿ ನಾವ್ ಯಾವತ್ತೂ ನಿಮ್ಮನ್ನ ದೂರ ಇಟ್ಟಿಲ್ಲ. ನಿಮಗೆ ಇದೊಂದು ನೀತಿ ಪಾಠ ಅಂತ ಅರ್ಥ ಮಾಡ್ಕೊಳ್ಳಿ. ಎಸ್, ವೆಲ್ ಗಮನಿಸ್ತಾ ಇರಬಹುದು ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನು ಮಾಡಿದ್ವಿ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಬಿಜೆಪಿ ವಕ್ತಾರರಾಗಿರುವಂತಹ ಅರುಣ್ ಜಿ ಶೇಟ್ ಅವರು, ಹಾಗೆಯೇ JDS ವಕ್ತಾರರಾಗಿರುವಂಥ ರಿಷಿಕ್ ವಿವನ್ ಗೌಡ ಅವರು, ಹಾಗೆಯೇ ಆಪ್ ವಕ್ತಾರರಾಗಿರುವಂಥ ಬಿ ಮಣಿಕಂಠ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಒಂದು ಕಡೆಯಲ್ಲಿ ಯತ್ನಾಳ್ ಎನ್ನುವಂಥ ಘಟಾನುಘಟಿ ಪ್ರಬಲ ನಾಯಕ, ಇವರನ್ನ 6 ವರ್ಷಗಳ ಕಾಲ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ನಿಜಕ್ಕೂ ಬಿಜೆಪಿಗೆ ಇದು ಲಾಸ್ ಅಂತೇಳಿ ರಾಜಕೀಯ ವಿಶ್ಲೇಷಕರು ಬಣ್ಣಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರಬಲ ಸಮುದಾಯದ ನಾಯಕ, ಇವರಿಂದ ಒಂದಷ್ಟು ಲಾಭ ಪಕ್ಷಕ್ಕೆ ಇತ್ತು ಎನ್ನುವಂಥ ಚರ್ಚೆ ಆದ್ರೆ ಯತ್ನಾಳ್ ಅವರು ಕೊಟ್ಟಂತ ಹೇಳಿಕೆ, ಮಾಡಿದಂಥ ಚಟುವಟಿಕೆ, ಪಕ್ಷ ವಿರೋಧಿ ನಿಲುವು, ಇದೆಲ್ಲವೂ ಕೂಡ ಗಮನಿಸಲೇಬೇಕಾಗುತ್ತೆ. ಮುಂದಿನ ದಿನಗಳು ಬಿಜೆಪಿಯಲ್ಲಿ ಹೇಗಿರುತ್ತೆ, ಇದು ಕೂಡ ತುಂಬಾ ನಿರೀಕ್ಷೆಗಳನ್ನ ಹುಟ್ಟು ಹಾಕಿವೆ. ಕಾದ್ ನೋಡ್ಬೇಕಾಗುತ್ತೆ ಬಿಜೆಪಿ ವರಿಷ್ಠರು ಯಾವ ನಿರ್ಧಾರಕ್ಕೆ ಬರ್ತಾರೆ. ಯತ್ನಾಳ್ ಮರಳಿ ಪಕ್ಷಕ್ಕೆ ಬರಬಹುದಾ, ಕಾದ್ ನೋಡ್ಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಅವರ ಉಚ್ಚಾಟನೆ ಸಂಭ್ರಮಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನೋಡಿ, ಹೈಕಮಾಂಡ್ 6 ವರ್ಷ ಅವ್ರನ್ನ ಅಮಾನತಲ್ಲಿ ಇಟ್ಟಿದೆ, ಪುನಃ ಬರ್ತೀನಿ ಅಂತ ಹೇಳ್ತಿದ್ದಾರೆ.